ತತ್ಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಧರ್ಮರಾಜ ಅಶ್ವಮೇಧ ಯಾಗ ಮಾಡಲಿಕ್ಕೆ ಅಂತ ಹೊರಟ. ನಾವಿಂದತ್ ವಿತ್ತಮಂಜಸ, ಅದಕ್ಕೆ ಬೇಕಾದಷ್ಟು ದ್ರವ್ಯ ಇರಲಿಲ್ಲ. ಇನ್ನು ಟ್ಯಾಕ್ಸ್ ಹಾಕ್ಬೋದಾಗಿತ್ತು, ಹಾಕಲಿಲ್ಲ. ಹತಶೇಷಾತ್ ಛತ್ರಸಂಘಾತ್ ಕರಂ ನೈಚ್ಛತ್ ದಯಾಪರಃ, ಅತ್ಯಂತ ಕರುಣಾಳುವಾದ್ದರಿಂದ ಜನಗಳ ಮೇಲೆ ಟ್ಯಾಕ್ಸ್ ಹಾಕಲಿಕ್ಕೆ ಇಷ್ಟಪಡಲಿಲ್ಲ. ಇನ್ನೇನು ನಚ ಮಧ್ಯಮಕಲ್ಪೇನ ಎಷ್ಟುಂ ತಸ್ಯ ಮನೋಗತಂ, ಇನ್ನು ಸೆಕೆಂಡ್ ಗ್ರೇಡ್ ಮಾಡಲಿಕ್ಕೆ ಆತನಿಗೆ ಇಷ್ಟ ಇರಲಿಲ್ಲ. ಉತ್ತಮ ಕಲ್ಪ, ಮಧ್ಯಮ ಕಲ್ಪ, ಅಧಮ ಕಲ್ಪ ಅಂತ ಮೂರು ಭಾಗ ಯಾವಾಗಲೂ ಕೂಡ. ಉತ್ತಮ ಕಲ್ಪದಲ್ಲಿ ಮಾಡೋದೇ ಶ್ರೇಷ್ಠ, ಅದು ಬೇರೆ ಪಾಪ ಕಳ್ಕೊಳ್ಳೋದು ಮನಸ್ಸನ್ನು ತೇರ್ಕೊಂಡ್ಬಿಟ್ಟಿದೆ. ಮಧ್ಯಮ ಕಲ್ಪ ಮಾಡಿಬಿಟ್ರೆ ಏನಾಗುತ್ತೆ, ಮನಸ್ಸಿಗೆ ಇನ್ನೂ ಕೂಡ ಸರಿ ಹೋಗಲಿಲ್ಲ ಅನ್ನೋ ಭಾವನೆ ಬಂದುಬಿಡ, ಅದಾಗಬಾರ್ದು. ಮತ್ತು ಯಾವುದೇ ರೀತಿಯಲ್ಲಿ ಏನೇ ಕೆಲಸ ಮಾಡಿದ್ರು ಕೂಡ ಯಾವ ರೀತಿ ಮಾಡಬೇಕು, ಯಾವಾಗಲೂ ಅದಕ್ಕೆ ಸಂಧ್ಯಾವಂದನೆ ಮಾಡಬೇಕು. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ನಕ್ಷತ್ರ ಕಾಣ್ತಿರ್ಬೇಕಾದ್ರೆ ಮಾಡಬೇಕು, ಉತ್ತಮ ಕಲ್ಪ. ಆಗ 10 ಮಾಡೋದು ಒಂದೇ, 10 ಗಂಟೆಗೆ 1000 ಮಾಡೋದು ಒಂದೇ. ತುಂಬ ಜನ ಭಾರಿ ಜಪ ಮಾಡ್ತೀವಿ, 10ಕ್ಕೆ ಸ್ನಾನಕ್ಕೆ ಕೆಡೋದೇ 10ಕ್ಕೆ, ತಪ್ಪದು. ಹಾಗೆಲ್ಲ ಮಾಡಬಾರ್ದು. ಸಕಾಲಕ್ಕೆ ಮಾಡದೆ ಹೋದರೆ ಅದಕ್ಕೆ ಮಹತ್ವ ಇಲ್ಲ. ಉತ್ತಮ ಕಲ್ಪ 1000 ಉತ್ತಮ, 100 ಮಧ್ಯಮ, 10 ಅಧಮ. ಸೂರ್ಯೋದಯಕ್ಕಿಂತ ಮುಂಚೆನೇ 1000 ಮಾಡೋದು ಅತ್ಯುತ್ತಮ ಕಲ್ಪ. ಗೊತ್ತಾಯ್ತಾ? ಕಾಲ ಸಂಖ್ಯೆ 2 ಕೌಂಟ್ ಆಗಬೇಕಲ್ಲಿ. ಕಾಲ ಮರೆತುಬಿಟ್ಟು ಬರೀ ಸಂಖ್ಯೆ ಮೇಂಟೈನ್ ಮಾಡಿದ್ರೆ ಉಪಯೋಗ ಇಲ್ಲ. ಕಾಲ ಆಗಬೇಕು. ಕಾಲ ಸಂಖ್ಯೆ 2 ಸೇರಿಬಿಟ್ರೆ ನಂಬರ್ 1. ಅದರಲ್ಲೂ ಸಂಧ್ಯಾ ಒಂದೇ ಕಾಲ ಮುಖ್ಯ. ಸಂಧ್ಯಾ ಅಂತ ಅದರ ಹೆಸರಿಟ್ಟರು, ಕಾಲ ಹೇಳಿರೋದ್ರಿಂದ ಸಂಧ್ಯಾ ಕಾಲ ಅನ್ನೋ ಹೆಸರಲ್ಲಿ ಭಾಳ ಇಂಪಾರ್ಟೆಂಟ್. ಆದ್ದರಿಂದ ಅದು ಗಮನ ಕೊಡಬೇಕು. ಇದೆಲ್ಲ ಕೇಳಿದಾಗ ನಾವು ಯಜ್ಞ ಮಾಡ್ಲಿಕ್ಕೆ ಬರದೇ ಹೋದರೂ ಕೂಡ ಮಾಡೋ ಕೆಲಸಗಳನ್ನೇ ಏನು ಮಾಡಬೇಕು, ಫಸ್ಟ್ ಕ್ಲಾಸ್ನಲ್ಲಿ ಮಾಡಬೇಕು. ಯಾವಾಗ ಸೆಕೆಂಡ್ ಥರ್ಡ್ ಆಗಬಾರ್ದು ಯಾವಾಗ. ಇದು ಅರ್ಥ ಮಾಡಿಕೊಂಡ್ರೆ ಅದೇ ವಿಷ್ಣು ತೀರ್ಥರ ಪ್ರಸಂಗ ಭಾರಿ ಇಂಪಾರ್ಟೆಂಟ್. ನಾ ಸೆಕೆಂಡ್ ಆಗಬಾರ್ದು ಅಂತ ಮಾಡಿದ್ದಕ್ಕೆ ಇವತ್ತಿಗೂ ಕೂತಿದ್ದಾರೆ ಅವರು. ಕುಮಾರಪ್ಪ ಇವತ್ತಿಗೂ ಕೂತ್ಕೊಂಡು ಮುಂದೆ ಅವ್ರು ಏನಾಗ್ತಾರೆ, ಆಚಾರ ಗ್ರಂಥಗಳನ್ನು ಪುನಃ ಪ್ರಸಂಗ ತರತಕ್ಕ ದೊಡ್ಡ ಕೆಲಸವನ್ನು ಮಾಡ್ತಾರೆ. ಆದ್ದರಿಂದ ಯಾವಾಗಲೂ ಕೂಡ ಉತ್ತಮ ಕಲ್ಪದ ಸಾಧನೆಯ ಬಗ್ಗೆ ಗಮನ ಕೊಡಬೇಕು. ನಕ್ಷತ್ರ ಕಾಣ್ತಿರ್ಬೇಕು, ಗೊತ್ತಾಯ್ತಾ? ಬೆಳಗ್ಗೆ ಇರಬೇಕಾದ್ರೆ ಪ್ರಾತಃ ಸಂಧ್ಯಾಂ ಆಚಾರ ಹೇಳಿದ ಮುಖ್ಯ ನಮಗೆ, ಬೇರೆ ತಲೆ ಕೆಡಿಸ್ಕೋಬಾರ್ದು. ಸನಕ್ಷತ್ರಾಂ, ನಕ್ಷತ್ರ ಕಾಣ್ತಿರ್ಬೇಕಾದ್ರೆ ಮಾಡಬೇಕು ಅಷ್ಟೇ. ಹೇಳಿದ್ದೇನು ತಪ್ಪಲ್ಲ. ಅರುಣೋದಯಕ್ಕಿಂತ ಮುಂಚೆ ಮಾಡಬಾರ್ದು. ಅರುಣೋದಯಕ್ಕಿಂತ ದ್ವಾದಶಿ ಮಾತ್ರ ಮಾಡ್ಬೋದು, ಬೇರೆ ದಿವಸ ಮಾಡಬಾರ್ದು. ಕೆಲವರು 2 ಗಂಟೆ 3 ಗಂಟೆ ಮಾಡಿ ಮುಗಿಸ್ಬಿಡ್ತಾರೆ, ಮಾಡಬಾರ್ದಾಗಲ್ಲ. ಗೊತ್ತಾಯ್ತಾ? ಅದು ಹಿಂದಿನ ದಿವಸಕ್ಕೆ ಸೇರಿಬಿಟ್ಟಾರೆ, ಅದಕ್ಕೆ ಸೇರೋದೇ ಇಲ್ಲ. ಅರುಣೋದಯಕ್ಕಿಂತ ಮುಂಚೆ ಸ್ನಾನಕ್ಕೆ ಅವಕಾಶ ಇಲ್ಲ. ಗೊತ್ತಾಯ್ತಾ? ಸರಿಯಾಗಿ ನೋಡ್ತೀವಿ. ಕೆಲವರು ಪ್ರತಿ ದಿವಸ 4:15 ಅಂತ ಹೇಳ್ತಾರೆ. ಸೂರ್ಯೋದಯ 7 ಗಂಟೆ ಆಗ್ಬೇಕಾದ್ರೆ 4:15 ಅರುಣೋದಯ ಆಗೋದೇ ಇಲ್ಲ. ತಕ್ಕಂತೆ ಕಾಯಬೇಕು. ಅದು ಬೇರೆ ಕೆಲಸ ಮಾಡ್ತಿರ್ಬೋದೇ ಹೊರತು ಸ್ನಾನ ಮಡಿ ಸ್ನಾನ ಆಗ್ಬೇಕಾದ್ರೆ ಅಷ್ಟೊತ್ತ ಬೇಕಾದ್ರೆ ಒಂದು ಸ್ನಾನ ಮುಗಿಸ್ಕೊಂಡು ಪಾರಾಯಣ ಮಾಡ್ತಿರಲಿ, ಮಡಿ ಸ್ನಾನ ಬರೋದಿಲ್ಲ. ಗೊತ್ತಾಯ್ತಾ? ಮಡಿ ಸ್ನಾನ ಅಂತ ಕೌಂಟ್ ಆಗೋದು ಇದಾದಮೇಲೆ ದೇವ್ರ ಪೂಜೆ ಇತ್ಯಾದಿಗೆ ಅದಕ್ಕೆ ಅರುಣೋದಯ ಆಗಿರಲೇಬೇಕು. ಗೊತ್ತಾಯ್ತಾ? 4:15 ಮತ್ತೆ ಅದೇ ಹೇಳ್ತೇವೆ, 4:15 ಇಟ್ಕೋಬಾರ್ದು. ಸೂರ್ಯೋದಯಕ್ಕಿಂತ ಮುಂಚೆ 1 ಗಂಟೆ 36 ನಿಮಿಷ. ಗೊತ್ತಾಯ್ತಾ? 7 ಗಂಟೆ ಆದಾಗ ಏನಾಯಿತು, 5:25 ಬಂದುಬಿಡುತ್ತೆ. 4:15 ಇಟ್ಟರೆ ತಪ್ಪಾಯ್ತಾಗ. ಇಲ್ಲ 5:15 ಇಟ್ಟರೆ ಚಳಿಗಿದ್ರು ಈ ಕಾಲದಲ್ಲಿ ಬಂದುಬಿಟ್ರೆ ಬೇಸಿಗೆ ಕಾಲಕ್ಕೆ 4:15 ಆಗಿಬಿಡುತ್ತೆ. 4:24 ಸೂರ್ಯೋದಯ 6ಕ್ಕೆ ಇದ್ದರೆ 4:26. ಇದೆಲ್ಲ ಸರಿ ಯೋಚನೆ ಮಾಡಿದರೆ ಟೈಮಿಂಗ್ಸ್ ನಾವು ಆ ಕಡೆ ಗಮನ ಕೊಡು. ಆಫೀಸ್ ಟೈಮಿಂಗ್ಸ್ ಎಚ್ಚರ ಇರ್ತಾ ಇಲ್ಲೋ ಆ ಟೈಪ್ ಇರಬೇಕು. ಉತ್ತಮ ಕಲ್ಪ ಅಶ್ವಮೇಧ ಮನುಷ್ಠಾತು. ಮುಂದೆ ಹೇಳ್ತಾರೆ, ನಚ ಮಧ್ಯಮ ಕಲ್ಪೇನ ಎಷ್ಟುಂ ತಸ್ಯ ಮನೋಗತಂ ವಿಜ್ಞಾಯ ನಿತ್ಯ ವಿಜ್ಞಾತ. ಪೂರ್ತಿ ಬಿಡೋದು ಸಾಧ್ಯ ಇಲ್ಲ, ಮಧ್ಯಮ ಕಲ್ಪ ಸಾಧ್ಯ ಇಲ್ಲ, ಟ್ಯಾಕ್ಸ್ ಹಾಕ್ಲಿಕ್ಕೆ ಬರೋದಿಲ್ಲ, ದ್ರವ್ಯ ಇಲ್ಲ, ಎಷ್ಟು ಸಮಸ್ಯೆಗಳಿದೆ. ಅಷ್ಟು ಸಮಸ್ಯೆ ಬಂದಾಗ ಏನಾಯಿತು ಅಂತ ಪ್ರಶ್ನೆ, ಉತ್ತರ ಕೊಡ್ತಾರೆ. ನಾವು ಸಮಸ್ಯೆಗೆ ಅಲ್ಲಿ ಬಿಟ್ಬಿಡ್ತೇವೆ ಅಷ್ಟೇ. ವಿಜ್ಞಾಯ ನಿತ್ಯ ವಿಜ್ಞಾತ ನಿಖಿಲ ಬಾದರಾಯಣ ಆವಿರ್ಭೂತೋ ಹಿಮವತಃ ಶೃಂಗಂ ಯತ್ರಾಭಿಸಂಗತ್. ಅಷ್ಟು ವೇದವ್ಯಾಸದೇವರು ಬಂದರಷ್ಟೊತ್ತಿ ಅಲ್ಲಿ ಸರಿಯಾಗಿ ಮಾಡಿ ದೇವರು ಸೊಲ್ಯೂಷನ್ ಕೊಡ್ತಾನೆ ಅಂತ ಅರ್ಥ. ನಾವು ಸೊಲ್ಯೂಷನ್ ಇಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ಬಿಡ್ತೇವಲ್ಲ, ಹೊರಟೋಗ್ತಾರೆ. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನನಿಷ್ಪ. ಸರಿಯಾಗಿ ಪ್ರಾರಂಭ ಮಾಡ್ತೀವಿ ಅಂದ್ಕೊಂಡ್ರೆ ಮಾಡಿಸ್ತಾನೆ, ಅತ್ಯುತ್ತಮ ಅದೇ ರೀತಿಯೇ ಮಾಡಿಸ್ತಾನೆ ದೇವರು. ಮತ್ತೆ ನಾವು ಯಾವ ರೀತಿ ಅಂದ್ಕೋತೇವೋ ಆ ರೀತಿ ದೇವರು ಮಾಡಿಸ್ತಾನೆ.
ನಾವು ಅಂದ್ಕೊಳ್ಳೋದು ಏನು ಅಂದ್ಕೊತೀವಿ ಫಸ್ಟ್ ಈಗ ಆದಷ್ಟು ಬಿಡ್ಲಕ್ಕೆ ಟ್ರೈ ಮಾಡೋ ರೀತಿ ಅಂದ್ಕೊಳ್ಳೋದು, ಮಾಡ್ಲಿಕ್ಕೆ ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡೋದು, ಅದು ಅವಾಯ್ಡೇ ಆಗುತ್ತೆ ಕೊನೆಗೆ. ಮಾಡಬಾರ್ದು. ಪಾಸಿಟಿವ್ ಆಗಿರೋದ್ರಲ್ಲಿ ಎಂಥ ಪ್ರಸಂಗ ಬಂದರೂ ಕೂಡ ಪಾಸಿಟಿವ್ ಆಗಿರಬೇಕು. ಆದರೆ ಒಳ್ಳೆ ಕೆಟ್ಟ ಕೆಲಸಕ್ಕೆ ಪಾತ್ರ ಏನು ಮಾಡಿದರೂ ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡಬೇಕು. ಇದು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಅಲ್ಲಿ ಸಿಗುತ್ತೋ ಇಲ್ಲೋ ಹೋಗಿ ನೋಡ್ದ, ನೀರಿಲ್ಲೇ ಇಲ್ಲ, ಗೊತ್ತಾಯ್ತಿಲ್ಲ, ಎಲ್ಲ ವಾಪಸ್ ಬಿಡೋದು ಬಂತು ನೀರು ಬಂದಾಗ ಅದು ಬರೋದು ನಿಂತೋಯ್ತು ಮತ್ತೆ. ಆ್ಯಕ್ಚುಲಿ ನಡೆಯುತ್ತೆ ಆ ಥರ, ಗೊತ್ತಾಯ್ತಾ? ಆನೆಷ್ಟ ಮನಸ್ಸಿದ್ದರೆ ಹೇಗೋ ದೇವರು ಕೊಟ್ಬಿಡ್ತಾರೆ. ಅದು ಸರಿ ಅನುಭವಕ್ಕೆ ಅದೇ ಹೇಳಿದ್ದು ಶಾಸ್ತ್ರ, ಅನುಭವಿಸ್ಬೇಕು ಅಂಥೇಳಿ. ಎಷ್ಟೇ ನೀವು ಭಕ್ಷ್ಯದ ಬಗ್ಗೆ ವರ್ಣನೆ ಮಾಡಿದರೂ ಕೂಡ ಅರ್ಥ ಆಗಲ್ಲ, ತಿಂದು ನೋಡಿದರೆ ಮಾತ್ರ ಗೊತ್ತಾಗೋದು ಅದರ ರುಚಿ. ಆ ರುಚಿಗೆ ಅನುಭವಿಸಿ ತಿಳಿಯಬೇಕು. ದೇವರ ಮಹಿಮೆಗೆಲ್ಲ ಕೂಡ ಸದಾಕಾಲ ಅನುಭವದ ಕಡೆ ಗಮನ ಕೊಡಬೇಕು. ನಿತ್ಯ ಜೀವನದಲ್ಲೇ ಸಿಗುತ್ತೆ ನಮಗೆ, ನೂರಾರು ಕಡೆ ಹೋಗಬೇಕಾಗಿಲ್ಲ. ಡೈಲಿ ಲೈಫಲ್ಲೇ ಅದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡು ಸುಸೂತ್ರ ಬರೀ ಆಗುತ್ತೆ ಅಲ್ಲ, ಫಸ್ಟ್ ಕ್ಲಾಸಾಗಿರುತ್ತೆ. ಶ್ರೀಪಾದರಾಜರ ನಂಬಿಕೆ ಇತ್ತು. ಅವರು ಕಾಡಲ್ಲಿ ಬಿಟ್ಟೆ ಅವನು ಮೋಸ ಮಾಡ್ಲಿಕ್ಕೆ ಹೊರಟ, ಅಲ್ಲೂ ಕೂಡ ಯಥಾ ಪ್ರಕಾರ ಮಾಡಿದರೆ ಅವ್ರದ್ದು ಏನು ತೊಂದರೆ ಆಗಲೇ ಇಲ್ಲ, ಎಂದಿನಂತೆಯೇ ನಡೆದೋಯ್ತು. ಅವ್ರು ಆ ನಂಬಿಕೆ ಇತ್ತು ಅವರಿಗೆ, ಆದ್ದರಿಂದ ಆಗತ್ತೆ. ಅದು ಯಾವಾಗಲೂ ನಂಬಿಕೆ ಕೆಟ್ಟವರಿಲ್ಲ ಅನ್ನೋ ಮಾತು ಒಳ್ಳೆಯ ದೃಷ್ಟಾಂತ. ವೇದವ್ಯಾಸದೇವರೇ ಬಂದರು. ವಿಜ್ಞಾಯ ಅವ್ರು ಯಾರು ಹೇಳಿ ಕಳಿಸಿದ್ರು? ವಿಜ್ಞಾಯ ಗೊತ್ತವರಿಗೆ, ಸರ್ವಜ್ಞರಾದ್ದರಿಂದ. ಇದೊಂದೇ ಅಲ್ಲ, ಇದೊಂದು ತಿಳ್ಕೊಂಡ್ರು ಅಲ್ಲ, ನಿತ್ಯ ವಿಜ್ಞಾತ ನಿಖಿಲ, ನಿತ್ಯ ವಿಜ್ಞಾತ ನಿಖಿಲ, ನಿತ್ಯ ಜ್ಞಾತ ನಿಖಿಲ ಅಲ್ಲ, ನಿತ್ಯ ವಿಜ್ಞಾತ ನಿಖಿಲ. ಎಲ್ಲದನ್ನು ಪರಮಾತ್ಮ ಹೇಗೆ ಕಾಣ್ತಾನೆ? ಸೂರ್ಯಪ್ರಭಾವದಖಿಲಂ ಭಾಸಯಂತಿ ನಿರಂತರ. ಅತಿ ಸ್ಪಷ್ಟ ದೇವರ ಜ್ಞಾನ ಎಷ್ಟಾಗ ಸ್ಪಷ್ಟ, ನಿರತಿಶಯ ಸ್ಪಷ್ಟ. ಅದಕ್ಕಿಂತ ಕ್ಲಾರಿಟಿ ಇರಲಿಕ್ಕೆ ಸಾಧ್ಯ ಇಲ್ಲ. ದೇವರ ಜ್ಞಾನ ಇದು ಅಂತ ವೇದವ್ಯಾಸದೇವರು ಬಂದರು. ಬಾದರಾಯಣ ಆವಿರ್ಭೂತಃ ಹಿಮವತಃ, ನೋಡಿ ನಡ್ಕೊಂಬಂದ್ರಲ್ಲ, ಆವಿರ್ಭೂತ ಹಾಗೆ ಕಾಣಿಸ್ಕೊಂಡ್ರು. ಹೋಗ್ಬೇಕಾದ್ರೆ ಹಾಗೆ ಮರೆಯಾಗ್ತಿದ್ರು, ಹಾಗೆ ಕಾಣಿಸ್ತಾಯಿದ್ರು. ಗೊತ್ತಾಯ್ತು? ಎಲ್ಲ ಕಡೆ ಯಾವ ಕಾಲಕ್ಕಿರೋರಾದ್ದರಿಂದ ಹೊಸ್ತ ಬರೋ ಪ್ರಸಂಗ ಬರಲ್ಲ ಅವರು. ಹಾಗೆ ಹೇಳ್ತಾರೆ ಬಂದು, ಯೋಚನೆ ಮಾಡಬೇಡ. ಹಿಮವತಃ ಶೃಂಗಂ ಯತ್ರ ಅಭಿಸಂಗತಂ ಮೇರುಶೃಂಗೇಣ ಯತ್ರೈವ ವಿಷ್ಣು ಸ್ವಾತ್ಮಾನಮವ್ಯಯಂ ಲೋಕಸ್ಯ ಸಂಗ್ರಹಾಯೇಜೆ ಕರ್ಮಬಂಧೋಜ್ಜಿತೋಪಿ ಸನ್. ಇದು ಮೊದಲನೇ ಭಾಗ. ಯೋಚನೆ ಮಾಡಬೇಡ. ಹಿಮವತಃ ಶೃಂಗಂ ಯತ್ರ ಅಭಿಸಂಗತಂ ಮೇರುಶೃಂಗೇಣ. ಹಿಮಾಲಯದ ಪರ್ವತ, ಮೇರು ಪರ್ವತದ ಶಿಖರ ಎರಡು ಕೂಡ ಜಾಯಿನ್ ಆಗ ಒಂದು ಭಾಗ ಇದೆ ಅಂತ ಹೇಳ್ತಾರೆ, ಸ್ಪಾಟ್ ಅದು. ಆ ಸ್ಪಾಟಲ್ಲಿ ಯತ್ರೈವ ವಿಷ್ಣು ಸ್ವಾತ್ಮಾನವ್ಯಯಂ, ಅಲ್ಲಿ ಸ್ವತಃ ವಿಷ್ಣು ತನ್ನನ್ನೇ ಕುರಿತು ತಾನು ಯಜ್ಞ ಮಾಡಿಕೊಂಡಿದ್ದಾನೆ. ಯಾಕೆ? ಲೋಕಸ್ಯ ಸಂಗ್ರಹಾಯೇಜೆ. ಎಲ್ಲಿ ಬಂದಿದೆ ಲೋಕ ಸಂಗ್ರಹ ಅಂತ? ಎಲ್ಲಿ ಬಂದಿದೆ? ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಎಷ್ಟೋ ಸತ್ಯ ಸಕಾಲಕ್ಕೆ ಪಡ್ಲಿಕ್ಕೆ ಆಗ್ತಾಯಿಲ್ಲ, ಭಾರಿ ಆಯಾಸ ಎಲ್ಲ ಆಗಿಬಿಟ್ಟಿದೆ. ಆದರೆ ಲೋಕ ಸಂಗ್ರಹ ಮಾಡಬೇಕೀಗ. ತಾನು ಆಗ ಮಾಡಿದರೆ ಉಳಿದವರು ತಕ್ಷಣ ಮಾಡ್ತಾರೆ. ಬಟ್ ಇವರೇ ಬಿಟ್ಟರು, ಅವ್ರು ಬಿಟ್ಟಿದ್ದಷ್ಟೇ ನೋಡ್ತಾರೆ, ಯಾತಕ್ಕೆ ಬಿಟ್ಟರೆ ಯೋಚನೆ ಮಾಡಲ್ಲ. ಅದು ಬಿಟ್ಟರೋ ಇಲ್ಲೋ ನಾವು ಬಿಡ್ತೇವೆ ಅಷ್ಟೇ. ಅದಕ್ಕೆ ಎಂಥ ಪ್ರಸಂಗ ಬಂದರೂ ಕೂಡ ಲೋಕ ಸಂಗ್ರಹ ಭಾಳ ಮುಖ್ಯ. ಲೋಕ ಸಂಗ್ರಹ ಅಂದ್ರೇನು? ಲೋಕಕ್ಕೆ ಶಿಕ್ಷಣ ಮಾಡಿಕೊಡೋದು. ಇಂಥ ಹೊತ್ತಲ್ಲೂ ಮಾಡಿದ್ರಲ್ಲ, ಇನ್ನು ನಾವು ಏನಿಲ್ಲದೆ ಬಿಟ್ಬಿಟ್ಟು ಎಷ್ಟು ತಪ್ಪಾಗುತ್ತೆ, ಆ ಥರ ಯೋಚನೆ ಮಾಡ್ತಾರೆ. ಇಲ್ಲದೆ ಹೋದರೆ ಬಿಡ್ಲಿಕ್ಕೆ ಶುರು ಮಾಡ್ತಾರೆ. ಆಪತ್ತು ನಮಗೆ ನಿತ್ಯ ಆಪತ್ತೆ, ಆ ರೀತಿ ಮಾಡಬಾರ್ದು. ಭಗವದ್ಗೀತೆಯಲ್ಲಿ ಬಂದಿಲ್ಲ? ಲೋಕ ಸಂಗ್ರಹವೇ ವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಎಷ್ಟನೇ ಅಧ್ಯಾಯ? 2ನೇ ಅಧ್ಯಾಯ ಅಲ್ಲ, ಎಲ್ಲಿ ಬಂತು? 3ರೊಳಗೆ. ಲೋಕ ಸಂಗ್ರಹವೇ ವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ನಾನು ಮಾಡ್ತೇನೆ ನೋಡಿ, ಮುಂದೆಲ್ಲ ಹೇಳ್ತಾರೆ. ಇದು ಅವನ ಮನೆಯಲ್ಲಿ ಯಾವಾಗಲೂ ಯಾತಕ್ಕೆ ಒಳ್ಳೆ ಮನೆಯಲ್ಲಿರಬೇಕು ಅಂದರೆ, ಆ ಒಳ್ಳೆ ಕೆಲಸ ಮಾಡೋದನ್ನು ನೋಡಿ ಕಲ್ತ್ಕೊಂಡ್ಬಿಡ್ತಾನೆ. ಗೊತ್ತಾಯ್ತಾ? ಅದಕ್ಕೆ ಆ ವಾತಾವರಣ ಕ್ರಿಯೇಟ್ ಆಗಬೇಕು. ಇವತ್ತು ಆ ಡಿಫರೆನ್ಸ್ ಬರದೇ ಹೋದರೆ ಎಲ್ಲಿ ಹುಟ್ಟಿದ್ರು ಅಷ್ಟೇ, ಅವನು ಏನೂ ಪ್ರಯೋಜನ ಇಲ್ಲ. ಲೋಕಸ್ಯ ಸಂಗ್ರಹ ಏಜೆ ಕರ್ಮಬಂಧೋಜ್ಜಿತೋಪಿ ಸನ್. ಅಲ್ಲಿ ಮೊದಲನೇ ಪ್ರಶ್ನೆ ಏನು? ಒಂದು ಜಾಗ, ಆ ಸ್ಥಳದಲ್ಲಿ ವಿಷ್ಣು ಏನು ಮಾಡಿದ್ದಾನೆ? ಯಜ್ಞ ಮಾಡಿದ್ದಾನೆ. ಅದೇ ವಿಷ್ಣು ಯಜ್ಞ ಮಾಡ್ತಾನೆ ಅಂದಮೇಲೆ ಅವನಿಗಿಂತ ದೊಡ್ಡ ದೇವರಿದ್ದಾರಾ ಅಂತ ಪ್ರಶ್ನೆ ಬಂತು. ಇಲ್ಲ, ಅವನಿಗೆ ದೊಡ್ಡ ದೇವರಿಲ್ಲ. ಮತ್ತು ಯಾಕೆ ಮಾಡ್ದ? ಲೋಕಸಂಗ್ರಹಕ್ಕೋಸ್ಕರ ಮಾಡ್ದ. ಕರ್ಮಬಂಧನ ಅವನಿಗೆ ಉಂಟು ಅಂತ ನಾವು ಲೋಕಸಂಗ್ರಹ ಮಾಡಿದಾಗಲೂ ಕೂಡ ಕರ್ಮಬಂಧನ ನಮಗಿದೆ, ಮಾಡಲೇಬೇಕು ಅಂಥೇಳಿ. ನಮಗೆ ಕರ್ಮಬಂಧನವೂ ಆಯಿತು, ಲೋಕಸಂಗ್ರಹನೂ ಆಯಿತು. ಆದರೆ ಪರಮಾತ್ಮನ ಲೋಕಸಂಗ್ರಹ ಒಂದೇ, ಏನಿಲ್ಲ ಸಕಾಲ ಸಂಧ್ಯಾವಂದನೆ ಮಾಡಲಿಲ್ಲ, ದೋಷ. ದೇವರು ಬಿಟ್ಟ, ದೋಷ ಇಲ್ಲ. ಲೋಕಸಂಗ್ರಹ ಮಾಡಿದ ಪುಣ್ಯನೂ ಇಲ್ಲ, ತಾನೇ ಎಲ್ಲನೂ. ಆದ್ದರಿಂದ ಕರ್ಮಬಂಧೋಜ್ಜಿತೋಪಿ ಸನ್.
ಕರ್ಮ ಬಂಧ ಇಲ್ಲ. ನಾರಾಯಣ ರೂಪದಿಂದ ಮಾಡಿದ್ದು. ನಾರಾಯಣ ರೂಪದಿಂದ ಎಲ್ಲ ಯಾವ ರೂಪ ಕೃಷ್ಣನೇ ಬೆಳಗ್ಗೆ ಸಕಾಲಕ್ಕೆ ಎದ್ದು ಬಿಟ್ಟು ಬ್ರಹ್ಮ ಎದ್ದು ಬಿಟ್ಟು ಧ್ಯಾನ ಮಾಡ್ತಾ ಕೊಡ್ತಿದ್ದಂತೆ ತನ್ನನ್ನೇ. ಭಾಗವತ ಪುರಾಣ ಹೇಳ್ತದೆ ಆ ಕಾಲಕ್ಕೆ ಎದ್ದು ನರ ಶೇಷ ನಾರಾಯಣನೇ ಸಾಕ್ಷಾತ್ ನಾರಾಯಣ. ಸಾಕ್ಷಾತ್ ನಾರಾಯಣ ಋಷಿ ರೂಪ ಅಷ್ಟೇ. ಇವತ್ತು ಗೋಪರೂಪ, ಕ್ಷತ್ರಿಯ ರೂಪ, ಮತ್ಸ್ಯ ರೂಪ, ಕೂರ್ಮ ರೂಪ ಅಂತ ಋಷಿ ರೂಪನೇ ಹೊರತು ಏನಲ್ಲ ಅದು ಋಷಿ ಅಲ್ಲ, ಸಾಕ್ಷಾತ್ ನಾರಾಯಣ. ಹಾಂ ಅದೇ ಹೇಳ್ತಾರೆ ಈಗ. ಅದೇ ಹೇಳ್ತಾರೆ, ಎಲ್ಲ ಹೇಳ್ತಾರೆ ಈಗ. ಯೋಚನೆ ಮಾಡೋ ಕಾರಣ ಇಲ್ಲ. ನಿಜ ಅದು. ಯಾಕಂದ್ರೆ ಇವತ್ತು ನಮಗೆ ಸಾಧ್ಯನೇ ಸಿಗಲಿಕ್ಕೆ. ಆದರೆ ನೋಡಿ ಇಲ್ಲಿ ಉತ್ತರ ಕೊಡ್ತಾರೆ ಎಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛಿದಂ. ಸಂಶಯ ಬರಲೇ ಕೊಡು. ಶಂಕರಾದ್ಯಾ ಸುರ ಯತ್ರ ಕೃಷ್ಣ ಪ್ರಥಾ ನಾರಾಯಣ ಮಾಡಿದ್ದಾನೆ ಒಂದು. ಶಂಕರಾದ್ಯಾ ಸುರ ಯತ್ರ ಮರುತ್ತಶ್ಚ ಈಜರೇ ಹರಿಂ. ಶಂಕರಾದ್ಯಾ ಸುರಾಹ ಎಲ್ಲಿ ದೇವರು ಮಾಡದ ಎಷ್ಟು ಶ್ರೇಷ್ಠವಾದಂಥ ಒಂದು ಪುಣ್ಯಸ್ಥಳ ಅಂತ ಗೊತ್ತಾಯಿತು. ರುದ್ರಾದಿ ದೇವತೆಗಳೆಲ್ಲ ಯಜ್ಞ ಮಾಡಿದ್ರು ಆ ಜಾಗದಲ್ಲೇ. ಅನಂತರ ಮುಂದೆ ಮರುತ್ತ ಅಂತ ಒಬ್ಬ ರಾಜ, ಆತ್ಮಯಜ್ಞವನ್ನು ಮರುತ್ತ ರಾಜ ಅಂತ. ಮರುತ್ ಬೇರೆ, ಮರುತ್ತ ಈತ. ಮರುತ್ತ ರಾಜ ಯಜ್ಞ ಮಾಡಿದ. ದಾನವೋ ವೃಷಪರ್ವಾಚ. ವೃಷಪರ್ವ ಅಂತ ಒಬ್ಬ ದಾನವ ಆತನು ಯಜ್ಞ ಮಾಡಿದ ಜಾಗ. ಯಾರಾತ ವೃಷಪರ್ವ ಗೊತ್ತಾ? ಯಾರು ಹಾಂ ಹೇಳಿ ಯಾರು? ಗೊತ್ತಾಗ್ತಾ ಇಲ್ಲ. ಶರ್ಮಿಷ್ಠೆ ಆತನ ಮಗಳು. ಶರ್ಮಿಷ್ಠೆನ ವಿಜಯತ ರಾಜ ಆತನಲ್ಲೇ ಪುರು ಹುಟ್ಟೋದು, ಪುರುವಂಶ ಮುಂದೆ. ಅರ್ಥ ಆಯ್ತಾ? ಬರೋದು ಅದಕ್ಕೆ ರೆಫರೆನ್ಸ್ ಕೊಡ್ತಾರೆ. ವೃಷಪರ್ವ ಅದಕ್ಕೆ ವಾರ್ಷಪರ್ವಣಿ ಅಂತ ಆಕೆ ಹೆಸರು. ಶರ್ಮಿಷ್ಠಾಗೆ ಹೆಸರೇನು? ವಾರ್ಷಪರ್ವಣಿ. ವೃಷಪರ್ವನ ಮಗಳು ಅಂತ ಅರ್ಥ. ಆತ ಹೆಸರು ದಾನವರ ಬಲಿಚಕ್ರವರ್ತಿ ಅಂತ. ದಾನವರ ತುಂಬ ಒಳ್ಳೆಯವನು. ಆತ ಯಜ್ಞ ಮಾಡಿದ ಜಾಗ. ತತ್ರ ಅಸ್ತಿ ಧನಮಕ್ಷಯಂ. ಅಲ್ಲಿ ಅಕ್ಷಯವಾದ ಧನ ಇದೆ. ಈ ಸ್ಪಾಟ್ ಇದೆ. ಯಾರ್ಯಾರು ಯಜ್ಞ ಮಾಡಿದ್ದೋ ಅಲ್ಲಿ ಧನ ಇದೆ. ಇವತ್ತು ನಿಧಿ ಉಳಿದೆ ಅಂತ ಹುಡುಕ್ತಾ ಇಲ್ಲ. ಎಷ್ಟೋ ಕಡೆ ಭಾರಿ ಇದು ಸಿಕ್ಬಿಡತ್ತೆ ಅಂತ ಕೋಲಾರ ಗೋಲ್ಡ್ ಫೀಲ್ಡ್ಸ್ ಆ ಥರ ಅಂಥ ಜಾಗ ಇದೆ. ಅಲ್ಲಿ ಯಾಕಿದೆ ಅಂತ ಕೇಳಿದ್ರೆ ಕಾರಣ ಕೊಡ್ತಾರೆ. ಅಲ್ಲಿ ಯಜ್ಞದಲ್ಲಿ ಎಷ್ಟು ದಕ್ಷಿಣೆ ಕೊಟ್ಟಾತ ಅಂತ ಕೇಳಿದ್ರೆ ಬ್ರಾಹ್ಮಣ ತೊಗೊಳ್ಳೋಕ್ಕೆ ಆಗಲಿ. ಬಂಗಾರದ ಗಟ್ಟಿಗಳು ತೊಗೊಂಡು ಬಿಸಾಕೋಗಿ ಇದು ಓದ್ಕೊಂಡು ನಾವೇನು ಮಾಡೋಣ ಅದು ಬಿಸಾಕೋಗ್ಬಿಡ್ತಾರೆ. ಬಂಗಾರದ ಗಟ್ಟಿ ಬಿಸಾಕಿದ ಮಹಾನುಭಾವರು ಮಿಲಿಗ್ರಾಮ್ಗಾಗಿ ಬಾರ್ಡರ್ ಮಾಡ್ತಾರೆ. ಅಂಥ ಕಾಲ, ಅಂಥ ಮಹಾನುಭಾವ ಆತ. ಆದ್ದರಿಂದ ಅಲ್ಲಿ ಬೇಕಾಷ್ಟು ಸಂಪತ್ತಿದೆ, ಅದು ತಂದು ಮಾಡು ಅಂತ ಹೇಳಿದ್ದಾನೆ. ಅಲ್ಲಿ ಶುರುವಾಯಿತು ಮತ್ತೆ ಆತನಿಗೆ. ಆ ಹೇಳಿದ ತಕ್ಷಣ ತಚ್ಛಂಕರ ಶರೀರಸ್ಥಂ ಚಾಮದಗ್ನ್ಯಂ ಹರಿಂ ಪರಂ ಇಷ್ಟ್ವಾ ಅನುಜ್ಞೆಯಾ ತಸ್ಯ ಸ್ವೀಕೃತ್ಯ ಯಜತೇನ ಚ. ಅದು ಹಾಗೆ ತೊಗೊಳ್ಳೋಗಿಲ್ಲ. ತುಂಬ ಜನಕ್ಕೆ ಗೊತ್ತಿಲ್ಲ. ಇವತ್ತು ವಾಸ್ತುಶಾಂತಿ ಯಾತಕ್ಕೆ ಮಾಡ್ತಾರೆ? ಎಷ್ಟೋ ಪ್ರಾಣಿಗಳು ಬದುಕೋ ಜಾಗ ಅದು. ಅವೆಲ್ಲ ಮರಗಿಡ ನಾಶ ಮಾಡಿಬಿಟ್ಟಿರ್ತಾರೆ. ಅವಕ್ಕೆಲ್ಲ ಶಾಂತಿ ಆಗಬೇಕು. ಅದು ಶಾಂತಿ ಅಂದರೆ ಅದೇನೆ. ಅವಕ್ಕೆಲ್ಲ ಕೂಡ ನಾವು ಅನಿವಾರ್ಯ ವಾಸ ಮಾಡ್ತಾ ಇದ್ದೇವೆ. ಆಗ ನಾವು ದೇವ್ರ ಕೆಲಸ ಉಪಯೋಗಿಸ್ಬಿಟ್ರೆ ಪಾಪ ಬರೋದಿಲ್ಲ. ಸ್ವಂತಕ್ಕೆ ಉಪಯೋಗಿಸಿದ್ರೆ ಅದನ್ನು ಓಡಿಸಿದ ಒಂದು ಪಾಪ, ಕೆಟ್ಟದ್ದು ಮಾಡಿ ಇನ್ನೊಂದು ಪಾಪ. ಗೊತ್ತಾಯ್ತಾ? ಶಾಂತಿ ಕಾನ್ಸೆಪ್ಟೇ ಅದು. ಅಲ್ಲಿರ್ತಕ್ಕಂಥ ಯಾವ ಪ್ರಾಣಿ ಎಷ್ಟೆಷ್ಟು ಅನಿವಾರ್ಯ ತೊಂದರೆ ನಮಗೆ ಗೊತ್ತಿಲ್ಲದೆ ಎಷ್ಟೋ ಪ್ರಾಣಿ ಸತ್ತೋಗ್ಬಿಟ್ಟಿರುತ್ತೆ, ಡಿಸ್ಪ್ಲೇಸ್ ಆಗಿರುತ್ತೆ, ಡಿಸ್ಲೊಕೇಟ್ ಆಗಿರುತ್ತೆ. ಎಲ್ಲ ಸರಿ ಮಾಡೋದಕ್ಕೆ ಶಾಂತಿ ಮಾಡಬೇಕು. ಎಲ್ಲೋ ಹೋದರೂ ಕೂಡ ಯಾರ ಪದಾರ್ಥ ಅಂತ ನಮಗೆ ಗೊತ್ತಿಲ್ಲ. ದೇವತೆಗಳದ್ದು, ಮುಖ್ಯವಾಗಿ ದೇವರದು. ಈಶಾವಾಸ್ಯ ವಿಧಂ ಸರ್ವಂ ತಂತ್ರಸಾಲ ಆಚಾರ್ಯ ಎಲ್ಲ ಬರೀತಾರೆ. ಮೂರ್ತಿನೇ ಮಾಡಬೇಕು. ನೀವೀಗ ಒಂದು ಶಿಲೆ ಸೆಲೆಕ್ಟ್ ಮಾಡಬೇಕು. ಅಲ್ಲಿ ಹೋಗಿ ತೊಗೊಳ್ಳಾಗಿಲ್ಲ ಅದನ್ನು. ಫಸ್ಟು ಹೋಮಗಳೆಲ್ಲ ಮಾಡಬೇಕು. ಮಾಡಿ ಅಫಿಷಿಯಲ್ ಪರ್ಮಿಷನ್ ತೊಗೋಬೇಕಾದ್ರೆ. ಅರ್ಥ ಆಯ್ತಾ? ತೊಗೊಂಡೋಗಿ ಅಂತ ಆಗ ತರಬೇಕೇ ಹೊರತು ಹಾಗೆ ತೊಗೊಂಡು ಬರ್ಲಿಕ್ಕೆ ಬರೋದಿಲ್ಲ ಅದು. ಅರ್ಥ ಆಯ್ತಾ? ಈಗ ಆಫೀಸಲ್ಲಿ ಇಟ್ಕೊಂಡು ಕಿತ್ಕೊಂಡು ಹೇಳ್ಕೊಂಡು ಬರೋಲ್ಲ. ಯಾರೂ ಇಲ್ಲ. ತರಕಾರಿ ಮಾರೋ ಇಟ್ಟು ಯಾರೂ ಇಲ್ಲ ತೊಗೊಂಡೋಗ್ಲಿಕ್ಕೆ ಬರೋಲ್ಲ. ಏನು ಮಾಡಬೇಕಾಗ? ಕಾಯ್ತಾ ಬರಲಿಲ್ಲ, ಹಾಗೆ ಹೋಗ್ಬೇಕಷ್ಟೇ. ಏನೂ ಮಾಡೋಕ್ಕಾಗಲ್ಲ. ಅವ್ನು ಬರಲಿಲ್ಲ ಅಂಥೇಳಿ ಬರಲ್ಲ ತೊಗೊಂಡೋಗ್ಲಿಕ್ಕೆ ಬರೋದು ತಪ್ಪದು. ಅದು ಹೇಗೆ ಯಾರೂ ಇಲ್ಲದೆ ಹೋದರೂ ಒಬ್ಬ ಓನರ್ ಇದ್ದಾನೋ ಹಾಗೆ ದೇವರಂತೂ ಯಾವ ಕಾಲಕ್ಕೂ ಕನ್ಸರ್ನ್ಡ್ ದೇವತೆಗಳು ಬೇರೆ ಇರ್ತಾರೆ. ಅದಕ್ಕೆ ಹೇಳ್ತಾರೆ ಈಗ ಇದು ಕನ್ಸರ್ನ್ಡ್ ಯಾರೀಗ? ಯಜ್ಞ ಮಾಡಿದ ದುಡ್ಡು ಬೇಕಾದಷ್ಟಿದೆ, ಜನ ಬಿದ್ದಿದೆ ಅಲ್ಲಿ ತರಬೇಕಾದ್ರೆ. ಹಾಗೆ ತರಗಿಲ್ಲ. ಈ ಕಸ್ಟೋಡಿಯನ್ ಯಾರು ಅದಕ್ಕೆ? ಅದು ಹೇಳಿದ್ದಾರೆ ಈಗಾಗಲೇ ಬಂದಿದೆ. ಯಜ್ಞೋಚ್ಛಿಷ್ಟ ಧನಾಧಿಪ. ಯಜ್ಞ ಮಾಡಿದ ಮೇಲೆ ಎಲ್ಲ ಉಳಿದ ಮೇಲೆ ಏನಿರುತ್ತಲ್ಲ ಅದಿಷ್ಟು ಯಾರಿಗೆ ಸೇರಬೇಕು? ರುದ್ರದೇವರ ಪಾಲು. ದಕ್ಷ ಯಜ್ಞ ಸಂಸಾರ ಕಾಲಕ್ಕೆ ಬಂದಿದೆ ವಿಚಾರ. ಅದಕ್ಕೆ ತಚ್ಛಂಕರ ಶರೀರಸ್ಥಂ ಜಾಮದಗ್ನ್ಯಂ ಹರಿಂ ಪರಂ. ಆದ್ದರಿಂದ ರುದ್ರದೇವರ ನೀನು ಆರಾಧನೆ ಮಾಡಬೇಕೀಗ. ರುದ್ರದ ಆರಾಧನೆ ಮಾಡಬೇಕು. ಅವರು ಸರ್ವೋತ್ತಮರಲ್ಲ. ಅದು ಆರಾಧ್ಯ ಯಾರು? ಜಾಮದಗ್ನ್ಯಂ ಹರಿಂ ಪರಂ. ಜಾಮದಗ್ನ್ಯಂ ಹರಿಂ ಪರಶುರಾಮ ರೂಪ ಅದು. ಅದಕ್ಕೇ
ರಾಮಭೃಗುದ್ವಹ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭು ವರೇಣ್ಯ. ರುದ್ರದೇವರಿಂದ ಪೂಜಿತರಾದವರು. ಜನ ಏನು ತಿಳ್ಕೊಂಡಿದ್ರು, ರುದ್ರದೇವರನ್ನೇ ಇವರು ಪೂಜೆ ಮಾಡಿದರು ಅಂತೇಳಿ. ಉಲ್ಟಪಟ್ಟ ಹಾಗಲ್ಲ. ರುದ್ರದೇವರು ಇವರ ಶಿಷ್ಯರೇ ಹೊರತು ಇವರ ಶಿಷ್ಯರಾಗಿ ಪರಶುರಾಮ ಅವರು ಬಂದು ಓದಿದ್ದಲ್ಲ. ಅದನ್ನು ಹೇಳೋದಕ್ಕೇ ಜಾಮದಗ್ನಂ ಹರಿಂ ಪರಂ ಇಷ್ಟ್ವಾ ಮೊದಲು ಆರಾಧನೆ ಮಾಡಬೇಕು ಅವರದ್ದು. ಅಪ್ಪಣೆ ಕೊಡ್ತಾರವರು ಅನುಜ್ಞೆಯ ತಸ್ಯ ಸ್ವೀಕೃತ್ಯ ಯಜತೇನ ಚ. ಅದನ್ನು ತಗೊಂಡು ಸ್ವೀಕಾರ ಮಾಡಿ ಅದರಿಂದ ಯಜ್ಞವನ್ನು ಮಾಡು. ಏನು ಯೋಚನೆ ಮಾಡಬೇಡ. ಸಂಪತ್ತಿನ ಮೂಲ ತಿಳಿಸಿದರು. ಸಂಪತ್ತಿನ ಮೂಲವನ್ನು ವೇದವ್ಯಾಸದೇವರು ತಿಳಿಸಿದರು. ಆದರೆ ಇತ್ಯಾಹ ವ್ಯಾಸವಾಕ್ಯಾನು ಸುಹಿಮೋಪ್ಯಾಹ ನೃಪೋತ್ತಮಂ. ಆಗಲೇ ಕೆಲವು ಮಾತು ಬರುತ್ತೆ. ಇಲ್ಲ ನನಗೆ ಬೇಡ ಅಂದ್ಬಿಡ್ತಾರೆ. ಧರ್ಮರಾಜನ ನೆನೆಸ್ಕೋಬೇಕು. ಅದಕ್ಕೆ ಧರ್ಮೋ ವಿವರ್ಧತೆ ಇದಿಷ್ಟೇ ಕೀರ್ತನೇನ ಯಾರ್ದಾದ್ರೂ ತಂದು ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿಬಿಡ್ತಾರೆ. ಸರಿ, ಎಷ್ಟು ಪರ್ಫೆಕ್ಟ್ ಅದು. ಆಗ ಧರ್ಮ ಪ್ರಜ್ಞೆ ಹೇಗೆ ಬರುತ್ತೆ ಮನುಷ್ಯನಿಗೆ. ಇಷ್ಟೆಲ್ಲ ಹೇಳಿದರೂ ಕೂಡ ಯಾರ್ದೋ ದುಡ್ಡು ತಂದು ಮಾಡಿ ನನಗೇನು ಪುಣ್ಯ ಬರುತ್ತೆ, ಗೊತ್ತಾಯ್ತಾ? ನಮ್ಮ ಸ್ವಂತ ದುಡ್ಡೆಲ್ಲ ತೊಗೊಳ್ಳೋಕ್ಕಿಲ್ಲ. ಎಷ್ಟು ಯೋಚನೆ ಮಾಡ್ತಾನೆ. ಈ ಧರ್ಮದ ಬಗ್ಗೆ ಇಷ್ಟು ಯೋಚನೆ ಮಾಡೋದಕ್ಕೆ ಧರ್ಮರಾಜ ಅಂತಲೇ ಹೆಸರಾಯ್ತು ಆತನಿಗೆ. ಮಾತೆತ್ತಿದ್ರೆ ಧರ್ಮ ಬೇಕಾತನಿಗೆ. ನಾವು ಧರ್ಮ ಗೊತ್ತಿಲ್ಲದೆ ಮಾಡೋದೊಂದು, ಗೊತ್ತಿದ್ದರೂ ಕೂಡ ವೈಲೇಟ್ ಮಾಡೋದು ಇನ್ನೊಂದು. ಇಷ್ಟ ಇಲ್ಲ ಆತನಿಗೆ. ಅದು ಹೇಳಿದೆ ಅಷ್ಟು ಸಂಪತ್ತಿದೆ, ಎಲ್ಲ ಇದೆ, ಮೆಥಡ್ ಹೇಳ್ತಾರೆ ತಗೊಳ್ಳೋದಕ್ಕೆ. ಇಷ್ಟ ಆದರೂ ಕೂಡ ಆತನಿಗೆ ಇಷ್ಟಪಡೋದಿಲ್ಲ. ಆಗ ಭೀಮಸೇನ ದೇವರು ಹೇಳ್ತಾರೆ ಇತ್ಯಾಹ ವ್ಯಾಸವಾಕ್ಯವನು ಭೀಮೋಪ್ಯಾಹ ನೃಪೋತ್ತಮಂ. ಆಗ ಭೀಮಸೇನ ಉತ್ತರ ಕೊಡ್ತಾರೆ. ನೋಡಿ, ಅರ್ಜುನನ ರೋಲ್ ಇಲ್ಲ. ಉಪದೇಶದ ಯಾವ ಪ್ರಸಂಗದಲ್ಲೂ ಅರ್ಜುನನ ರೋಲ್ ಇಲ್ಲ. ಇರೋದೆಲ್ಲ ಯಾರದ್ದು? ಭೀಮ ದ್ರೌಪದಿ ಇರದೆ. ವನವಾಸದಲ್ಲಿದ್ದಾಗಲೂ ಹಾಗೆ, ಎಲ್ಲ ಕಡೆಯೂ ಹಾಗೆ. ದ್ಯೂತ ಪ್ರಸಂಗ ಎಲ್ಲ ಕಡೆಯೂ ಅವರದೇ ರೋಲ್. ಆದ್ದರಿಂದ ಇದೆಲ್ಲ ಜನ ಪೂರ್ತಿ ಅವಾಯ್ಡ್ ಮಾಡಿದ್ದಾರೆ. ಕನ್ನಡದಲ್ಲಿ ಬರೆಯೋರೆಲ್ಲ ಏನು ಮಾಡಿಬಿಟ್ಟಿದ್ದಾರೆ, ಭೀಮಸೇನರು ಎಲ್ಲೂ ಬರಬಾರ್ದು. ಬರೀ ಹೊಂಬ ರೀತಿ, ಭಯಂಕರ ಆಕಾರ ಹೊಂಬಾಮ ರೀತಿ ಚಿತ್ರಿಸಿಬಿಟ್ಟಿದ್ದಾರೆ. ತಪ್ಪದು. ವ್ಯಾಸವಾಕ್ಯ ಅನು ಭೀಮೋ ಅಪಿ ಆಹ ನೃಪೋತ್ತಮ. ವೇದವ್ಯಾಸರು ಮಾತಾಡ್ತಿರ್ಲಿಕ್ಕೇನೆ ಅನು, ಅದಕ್ಕೆ ಅನುಸಾರವಾಗಿ ಭೀಮಸೇನರು ಹೇಳಿದರು. ಅದಕ್ಕೇ ಹನುಮನ ಮತವೇ ಹರಿಯ ಮತವೋ, ಹರಿಯ ಮತವೇ ಹನುಮನ ಮತವೋ. ಎಲ್ಲಿ ಹೇಳಿದ್ರು ಇಬ್ಬರದ್ದು ಹೊಂದಾಣಿಕೆ ಇರಲೇಬೇಕು. ಅದಕ್ಕೆ ಸೂತ್ರ ಭಾಷ್ಯ ಇನ್ಯಾವುದೂ ಆ ರೀತಿ ಹೊಂದಲಿಲ್ಲ. ಅದೊಂದೇ ಹೊಂದಿತ್ತು. ನೃಪೋತ್ತಮಂ. ಅದಕ್ಕೆ ಆಚಾರ್ಯ ಧರ್ಮರಾಜನ ಹೊಗಳೋದಕ್ಕೋಸ್ಕರ ನೃಪೋತ್ತಮ ಅನ್ನೋ ಪದ ಉಪಯೋಗಿಸ್ತಾರೆ. ಒಳ್ಳೆಯ ರಾಜ. ಧನಸ್ಯ ದೇವತಾ ವಿಷ್ಣು ಜಾಮದಗ್ನೋ ಅಖಿಲೇಶ್ವರ ಸಶಂಕರ ಶರೀರಸ್ಥೋ ಯಜ್ಞೋಚ್ಛಿಷ್ಟಧನಾಧಿಪ ತೇನೈವ ವಿಷ್ಣುನಾ ದತ್ತಂ ಅರ್ಜುನಾಯ ಅಸ್ತ್ರಮುತ್ತಮಂ. ಧನಸ್ಯ ದೇವತಾ ವಿಷ್ಣು. ಧನದ ದೇವತೆ ಯಾರು? ವಿಷ್ಣುವೇ. ಯಾಕೆ ಲಕ್ಷ್ಮೀಪತಿ ಆದ್ದರಿಂದ ವಿಷ್ಣು. ಶ್ರೀರತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಅದು ವಿಶೇಷವಾಗಿ ಜಾಮದಗ್ನ ರೂಪ. ಆದ್ದರಿಂದನೇ ಅಖಿಲೇಶ್ವರ. ಸರ್ವಸ್ವಾಮಿನೂ ಅವನು, ಧನಸ್ವಾಮಿನೂ ಅವನು. ಧನಕ್ಕಷ್ಟೇ ಅಲ್ಲ, ಎಲ್ಲದಕ್ಕೂ ಸ್ವಾಮಿ. ಈ ನಮಗೆ ಅರ್ಥ ಆಗುತ್ತೆ. ದ್ರೋಣಾಚಾರ್ಯ ಏನು ಮಾಡಿದರು? ಗೋತರಲಿಕ್ಕೆ ಯಾರ ಹತ್ರ ಹೋದ್ರು ದುಡ್ಡು ಕೇಳಲಿಕ್ಕೆ. ಯಾಕೆ? ಧನಸ್ಯ ದೇವತಾ, ಧನದ ದೇವರ ರೂಪ ಅದು. ನಮಗೆ ಭಾಳ ಸ್ವಾರಸ್ಯ ಇದೆ ಅದರೊಳಗೆ. ದಿವಸ ದುಡ್ಡು ಎಲ್ಲಿಂದ ಬರುತ್ತೆ ನಮಗೆ ಅಂದರೆ ಇದನ್ನು ಪಂಚಮಹಾಯಜ್ಞ ಮಾಡ್ತಾರೆ. ಯಜ್ಞದ ದೇವತೆ ಯಾರು? ಪರಶುರಾಮ. ಅವರು ಧನಾಧಿಪ. ಅದು ತಕ್ಷಣ ಏನು ಬರುತ್ತೆ? ಸಂಪತ್ತು ಬಲೇಶ್ವರು. ಅವರೇ ಲೀಸ್ ಮಾಡೋ ಸಂಪತ್ತು ಲೀಸ್ ಮಾಡೋ ರೂಪ ಅದು ಒಂದು. ಆದ್ದರಿಂದ ಯಾರು ಪಂಚಮಹಾಯಜ್ಞಗಳನ್ನು ಮಾಡ್ತಾರೋ ಅವ್ರಿಗೇನು ಬರೋದಿಲ್ಲ? ದಾರಿದ್ರ್ಯ ಬರೋ ಸಂಭವನೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಯಜ್ಞ ಮಾಡಿದ ತಕ್ಷಣ ಸಿಕ್ಕಬೇಕಾದ ಪ್ರಸಾದ ಕೂಡ ಧನನೇ ಕೊಡೋದು. ನೃಪೋತ್ತಮಂ. ಧನಸ್ಯ ದೇವತಾ ವಿಷ್ಣು ಜಾಮದಗ್ನ್ಯ ಅಖಿಲೇಶ್ವರ ಸಹ ಶಂಕರ ಶರೀರಸ್ಥೋ ಯಜ್ಞೋಚ್ಛಿಷ್ಟಧನಾಧಿಪ. ಜನರಲಿ ಯಜ್ಞದಲ್ಲಿ ಯಜ್ಞ ಮಾಡಿದಾಗಲೂ ಕೊಡ್ತಾರೆ. ಯಜ್ಞ ಮಾಡಿದ ಉಳಿದ ಧನಕ್ಕೂ ಅವರೇ ಅಧಿಪತಿಗಳು. ಮತ್ತೆ ಯಜ್ಞಕ್ಕೆ ಮಾಡ್ತಕ್ಕಂಥ ದ್ರವ್ಯಗಳಿಗೆ ಅಧಿಪತಿ ಯಾರೋ, ಆಗ ಫಲ ಕೊಡ್ತಕ್ಕಂಥ ರೂಪ ಯಾವುದೋ ಅದೇ ರೂಪನೇ ರುದ್ರದೇವರ ಒಳಗಿದ್ದು ದೇವರ ಮಾಡ್ತಕ್ಕಂಥ ರೂಪ. ಅದನ್ನು ನಾವು ಕೇಳಿ ಕೊಡ್ತಿರ್ಬೇಕಾದ್ರೆ ಯೋಚನೆ ಇಲ್ಲ. ತೇನೈವ ವಿಷ್ಣುನಾ ದತ್ತಂ. ಇನ್ನೊಂದು ಎಕ್ಸಾಂಪಲ್ ಕೊಟ್ಟರು. ಈಗ ಅರ್ಜುನನ ಕಳಿಸಿದ್ರಿ, ಪಾಶುಪಥ ಹತ್ರ ತಂದ. ಕೊಟ್ಟಿದ್ದ್ಯಾರು? ರುದ್ರದೇವರು. ಒಳಗಿದ್ದು ಕೊಟ್ಟಿದ್ದ್ಯಾರು? ಪರಶುರಾಮ ದೇವರು. ಆದ್ದರಿಂದನೇ ತೇನೈವ ವಿಷ್ಣುನಾ ದತ್ತಂ ಅರ್ಜುನಾಯ ಅಸ್ತ್ರಮುತ್ತಮಂ. ಈಗ ಉತ್ತರ ಕೊಡೋದು ಕಷ್ಟ ಆತನಿಗೀಗ. ಇಲ್ಲ ಅವ್ರು ದುಡ್ಡು ನಮಗೆ ಬೇಡ ಅಂದರೆ ಮತ್ತೆ ಪಾಶುಪತಾಸ್ತ್ರ ಯಾಕೆ ಇಸ್ಕೊಂಡು? ಪಾಶುಪತಾಸ್ತ್ರ ತೊಗೊಂಡ ಮೇಲೆ ಇದೇನಾಯ್ತು? ಈಗ ಅದೇ ನೋ ಡಿಫ್ರೆನ್ಸ್ ಅಟ್ ಆಲ್. ಅದು ಅಸ್ತ್ರ, ಇದು ಧನ. ಅಲ್ಲಿ ಯಾರು ಕೊಟ್ಟರೋ ಅದನ್ನೇ ಗುರು ಕೊಡ್ತಿರೋದು. ಈಗ ಅದ್ರ ಮೇಲೆ ಅದು ತೊಗೊಂಡು ತಪ್ಪಾಯ್ತಾಗಿದ್ರೆ ನೀನೀಗ. ಇಲ್ಲ ಇದು ಅಲ್ಲ, ತಪ್ಪಲ್ಲ, ಇದು ತಪ್ಪಲ್ಲ. ಅಸ್ತ್ರಮುತ್ತಮಂ ಕಾರ್ಯಾಣಿ ಅನ್ಯಾನಿ ಚಾಸ್ಮಾಕಂ ಕೃತಾನ್ನೇತೇನ ವಿಷ್ಣುನಾ. ಅಷ್ಟೇ ಅಲ್ಲ, ನಾವು ಏನೇನು ಮಾಡಿದ್ದೇವೆ ಎಲ್ಲ ಕೂಡ ಯಾರಿಂದ ಮಾಡಿರೋದು ನಾವೀಗ? ವಿಷ್ಣುವಿನ ಅನುಗ್ರಹದಿಂದ ಹೊರತು ಸ್ವಂತ ಶಕ್ತಿಯಿಂದ ಮಾಡಿದ್ದಲ್ಲ.
ಅದನ್ನು ಬೇಡ ಅಂದರೆ ಯಾವುದೂ ಮಾಡಾಗೇ ಇಲ್ಲ ಹಾಗೆ. ಈಗ ಅರ್ಥ ಆಯ್ತು ನಾವು. ದ್ರೋಣಾಚಾರ್ಯರು ಕೂಡ ಅಲ್ಲಿ ಹೋಗಲಿಕ್ಕೆ ಏನು ಕಾರಣ ಇತ್ತು? ಅದು ಧನ ಕೊಡ್ತಕ್ಕಂಥ ರೂಪ ಒಂದು. ಮತ್ತು ಅವರು ಕೇಳಿದರೆ ನಾವು ಕೇಳಿದ ಪಾಪ ಬರೋದಿಲ್ಲ. ಯಾತಕ್ಕೆ? ದೇವರನ್ನು ಕೇಳಿದರೆ ಹಾಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡ. ಹಸಿವಾಗಿದೆ ಅಂಥೇಳಿ ಮಕ್ಕಳು ತಾಯಿನ ಕೇಳ್ತಾನೆ, ಅದು ಭಿಕ್ಷೆ ಅಂತ ಅನಿಸ, ಯಾಚನೆ ಅಂತ ಕರೆಯೋದಿಲ್ಲ ಅದನ್ನು. ಇನ್ನೊಬ್ಬ ತಾಯಿನ ಕೇಳ್ತಾನೆ, ಅವಾಗ ಯಾಚನೆ ಆಯಿತು. ಅರ್ಥ ಆಯ್ತಾ? ಎಷ್ಟು ಡಿಫರೆನ್ಸ್ ಇದೆ ಈಗ. ಆದ್ದರಿಂದನೇ ದೇವ್ರನ್ನ ಕೇಳಿದ ಇನ್ಯಾರನ್ನು ಕೇಳಬೇಕು? ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃ ಗತಿ. ಆದ್ದರಿಂದ ದೇವ್ರನ್ನ ಕೇಳೋದ್ರಲ್ಲಿ ತಪ್ಪಿಲ್ಲ. ಮತ್ತು ಅವರೇ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಬಂದೀಗ, ಅದು ಬೇರೆ. ಕಾರ್ಯಾಣಿ ಅನ್ಯಾನಿ ಚಾಸ್ಮಾಕಂ ಕೃತಾನಿ ಏತೇನ ವಿಷ್ಣುನಾ ಸಾ ಬ್ರಹ್ಮರುದ್ರ ಶಕ್ರಾದಿ ಪತದಾತ ಅಖಿಲೇಶ್ವರ ಸ್ವತಂತ್ರ ಪರತಂತ್ರಾಂತಾನ್ ಆವರ್ತಯತಿ ಚೇಚ್ಛಯ. ಎಷ್ಟು ಮಹಿಮೆ ಹೇಳ್ತಾರೆ ದೇವರು. ಕಾರ್ಯಾಣಿ ಸಹ ಆ ವಿಷ್ಣುವೇ ಬ್ರಹ್ಮರುದ್ರ ಶಕ್ರಾದಿ ಪದದಾತ ಅಖಿಲೇಶ್ವರ. ಬ್ರಹ್ಮ ರುದ್ರ ಶಕ್ರ ಮೊದಲಾದ ಪದವಿಗಳನ್ನು ಕೊಡ್ತಾನೆ. ಎಂ ಕಾಮಯೇ ತಂತ ಮುಗ್ರಂ ಕ್ರೋಣನು. ನಾರಾಯಣ ಪರ ಅರ್ಥ ಮಾಡ್ಕೊಂಡಾಗ ಅಂಬಳಿ ಸೂಕ್ತಾನ. ಮಹಾಲಕ್ಷ್ಮಿ ಕೊಡ್ತೀನಿ ಅಂತ ಹೇಳ್ತಾರೆ ದೇವರ ಅನುಗ್ರಹದಿಂದ. ದೇವರು ನಾನೇ ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ದರಿಂದ ಬ್ರಹ್ಮರುದ್ರ ಶಕ್ರಾದಿ ಪದದಾತ ಅಖಿಲೇಶ್ವರ ಸ್ವತಂತ್ರ ಪರತಂತ್ರಾನ್ ಆವರ್ತಯತಿ ಚೇಚ್ಛಯ. ಸ್ವತಂತ್ರನಾದವನು, ಎಲ್ಲ ಪರತಂತ್ರರು. ತನ್ನ ಇಚ್ಛೆಯಿಂದನೇ ಏನು ಮಾಡ್ತಾನೆ? ಎಲ್ಲ ಸುತ್ತಿಸ್ತಾ ಇದ್ದಾನೆ ಅಂತ. 7ನೇ ಅಧ್ಯಾಯ ಅಂಬರಣಿ ಸೂಕ್ತ. ಅಂಬರಣಿ ಸೂಕ್ತ ದ್ವಾದಶಸ್ತೋತ್ರ 7ನೇ ಅಧ್ಯಾಯ ಪೂರ್ತಿ ಭಾಷ್ಯನೇ, ಶ್ಲೋಕ ರೂಪದ ಭಾಷ್ಯ ಅಂಬರಣಿ ಸೂಕ್ತಕ್ಕೆ. ಅದನ್ನು ತಿಳಿಸ್ತಿದ್ದಾನೆ. ಸ್ವತಂತ್ರ ಪರತಂತ್ರಾಂತಾನ್ ಆವರ್ತಯತಿ ಚ ಇಚ್ಛೆಯ. ಇಚ್ಛೆಯ ಯಾರು ಬೈಂಡಿಂಗ್ ಇಲ್ಲ. ಗೊತ್ತಾಯ್ತಾ? ದೇವರು ಇಷ್ಟಪಡು ಮಾಡು ಅಂತ ಯಾರು ಹೇಳ್ಯಾರ? ದೇವರಿಗೆ ಸ್ವೇಚ್ಛೆಯಿಂದ ಮಾಡ್ತಾನಷ್ಟೇ. ದೇವರು ಅಕಸ್ಮಾತ್ ಇಷ್ಟ ಮಾಡಲಿಲ್ಲ ಅಂತ ತಿಳ್ಕೊಂಡು ಯಾರು ಕೂಡ ಮಾಡಿಸೋ ಶಕ್ತಿ ಯಾರಿಗೂ ಇಲ್ಲ. ಆದರೆ ದೇವರು ಏನು ಮಾಡ್ತಾನೆ? ಏನು ಪ್ರಯೋಜನ ಇಲ್ಲ ತನಗೆ. ಆದರೂ ಕೂಡ ದೇವರ ಕರುಣೆಯಿಂದ ಏನು ಮಾಡ್ತಾನೆ? ಪ್ರತಿಯೊಬ್ಬರಿಗೂ ಕೂಡ ಅವರವರ ಸಾಧನೆಗೋಸ್ಕರ ಪ್ರೇರೇಪಣೆ ಮಾಡ್ತಾನೆ ಇರ್ತಾನೆ, ಅನುಕೂಲ ಮಾಡಿಕೊಡ್ತಾನೆ ಇರ್ತಾನೆ. ಆದ್ದರಿಂದ ಏನು ಯೋಚನೆ ಮಾಡೋ ಕಾರಣ ಇಲ್ಲ. ಪ್ರಿಯ ಅಸ್ಮಾಕಂ ಪ್ರಿಯ ತಸ್ಯ ಸರ್ವದಯೋಯಂ ರೂಪ. ಅಸ್ಮಾಕಂ ಪ್ರಿಯ, ನಮಗೆ ಅತ್ಯಂತ ಪ್ರಿಯ ಆತ. ಪ್ರಿಯ ತಸ್ಯ ಸರ್ವದೈವ, ಆತ ನಾವು ಪ್ರಿಯರು. ಅದಕ್ಕೆ ಆಚಾರ್ಯರು ಪ್ರತಿ ಸರ್ತಿ ಮಾತಾಡ್ತಾರೆ ಏನಂತ? ನನಗೆ ಪ್ರಿಯತಮಃ ಮಮ ಸನ್ನಮಾಮಿ. ಇದನ್ನೆಲ್ಲ ಸ್ಪಷ್ಟ ಹೇಳಿದರೆ, ಯೋ ಮೇ ಆಪ್ತಃ ಆಪ್ತತಮಃ ಆಪ್ತೇಭ್ಯ ಸದಾ. ಆಪ್ತರಿಗಿಂತ ಆಪ್ತ ಪರಮಾತ್ಮ, ಅವರಿಗೆ ಅತ್ಯಂತ ಪ್ರಿಯರಲ್ಲಿ ಪ್ರಿಯ ನಾವು ಅಂತ ಹೇಳ್ಕೊತಾರೆ. ಕೃಷ್ಣ ಹೇಳಿದ್ದಾನೆ, ಮಮ ಪ್ರಾಣಾಹಿ ಪಾಂಡವಾಹ, ನನ್ನ ಪ್ರಾಣ. ಪಾಂಡವ ಶಬ್ದಕ್ಕೆ ಬರೀ ಪಾಂಡವರು ಅಂತ ಅರ್ಥ ಅಲ್ಲ, ನನ್ನ ಭಕ್ತರಲ್ಲಿ ನನ್ನ ಪ್ರಾಣ ಇದ್ದಾಗ ಲೆಕ್ಕ. ಭಕ್ತರನ್ನು ಬಿಟ್ಕೊಡೋದಿಲ್ಲ. ಪ್ರಾಣ ಪ್ರಿಯರು ಅಂತ ಒಟ್ಟು ತಾತ್ಪರ್ಯ. ಪಾಂಡವರು ಭಕ್ತರಾದ್ದರಿಂದ ಪಾಂಡವ ಬಹುವಚನ ಮಾಧ್ಯರ್ಥೆ. ಎಲ್ಲ ಭಕ್ತರಿಗೂ ನಾನು ಮಾಡ್ತೇನೆ ಅಂತ ಅರ್ಥ. ಎಲ್ಲ ಭಕ್ತರು ಪ್ರಿಯರೇ. ತಂದೆ ತಾಯಿಗಳಿಗೆ ಅಷ್ಟು ಮಕ್ಕಳು ಪ್ರಿಯರೇನೆ. ಮಕ್ಕಳಿಗೆ ಅವ್ರು ಯಾರು ಪ್ರಿಯರಾಗದೆ ಹೋದ್ರು, ಅವರಿಬ್ಬರು ಪ್ರಿಯರಾಗದೆ ಹೋದರೂ ಕೂಡ ಅವರಿಗೆ ಮಾತ್ರ ಎಲ್ಲರೂ ಪ್ರಿಯರೇ. ಆ ದೇವರು ಅಷ್ಟು ಕರುಣೆಯಿಂದ ನೋಡ್ತಾನೆ. ಪ್ರಿಯೋ ಅಸ್ಮಾಕಂ ಪ್ರಿಯಾಸ್ತಸ್ಯ ಸರ್ವದೈವ ವಯಂ ರೂಪ ಅತಃ ತದಭ್ಯನುಜ್ಞಾತ ಧನೇನೈವ ಯಜಾಮಹೇ. ಆದ್ದರಿಂದ ನೀನೀಗೇನು ಮಾಡೋಕ್ಕೆ ಬರೋದಿಲ್ಲ. ತೊಗೊಂಡ್ರೆ ಇನ್ನೊಬ್ಬರು ಧನ ಅಂತ ಆಗೋದಿಲ್ಲ. ಅದು ತಂದೆಯ ದುಡ್ಡನ್ನು ಮಗ ತೊಗೊಂಡಾಗ ಅದು ಅವನೇನದು ಉತ್ತರಾಧಿಕಾರಿ ಆಗ್ತೇನೆ, ತೊಗೊಳಕ್ಕೆ ಬರುತ್ತೆ. ಅದು ಕೊಟ್ಟಾಗಲಂತೂ ಸಮಸ್ಯೆನೇ ಇಲ್ಲ. ಅತಃ ತದಭ್ಯನುಜ್ಞಾತ ಧನೇನೈವ ಯಜಾಮಹೇ. ಆದ್ದರಿಂದ ಅಭ್ಯನುಜ್ಞಾತ, ಅವರು ಅನುಮತಿ ಕೊಡಿಸ್ತಕ್ಕಂಥ ಧನದಿಂದ ನಾವು ಯಜ್ಞವನ್ನು ಮಾಡೋಣ, ಏನೂ ತಪ್ಪಲ್ಲ. ಸೋಯಂ ಪಿತಾಮಹೋ ಅಸ್ಮಾಕಂ ವ್ಯಾಸಃ ತನ್ನಃ ಪ್ರದಾಸ್ಯತಿ. ಇನ್ನೊಂದು ಸಂಬಂಧ ಭೇದ ಇದೆ. ಅವರ ಪಿತಾಮಹ ನಮಗೆ ಪಾಂಡರಾಜ, ಅವರ ಮಗ ತಾನೆ, ನಾವು ಮಕ್ಕಳು. ತಾತನ ಇದು ತೊಗೊಳೋದಕ್ಕೆ ಹಕ್ಕಿದೆ. ಯಾಕೆ ತಾತನ ಕ್ಲೇಮ್ ಮಾಡೋದಕ್ಕೆ ಬರುತ್ತೆ, ತಂದೆದು ಕ್ಲೇಮ್ ಮಾಡೋಕ್ಕೆ ಬರೋಲ್ಲ. ಸ್ವಯಾರ್ಜಿತವಾಗಿದ್ದರೆ ತಂದೆ ಸ್ವಯಾರ್ಜಿತ ಕ್ಲೇಮ್ ಮಾಡೋಂಗಿಲ್ಲ ಅವನು. ತಾತನಿಂದ ಆದರೆ ತಂದೆನೂ ಕೊಡಲೇಬೇಕು, ಬೇರೆ ದಾರಿ ಇಲ್ಲ. ಆದ್ದರಿಂದ ನಾನು ಏನು ಮಾಡಬೇಕು? ನಾವೀಗ ತೊಗೊಳ್ಳೋದು ಏನೂ ತಪ್ಪಿಲ್ಲ, ತೊಗೊಳ್ಳೇಬೇಕು, ತೊಗೊಳ್ಳೋಣ ಅಂತ ಹೇಳ್ತಾರೆ. ಅತಃ ತದಭ್ಯನುಜ್ಞಾತ ಧನೇನೈವ ಯಜಾಮಹೇ. ಸೋಪಿ ಪಿತಾಮಹ ಅಸ್ಮಾಕಂ ವ್ಯಾಸಃ ತನ್ನಃ ಪ್ರದಾಸ್ಯತಿ. ಅದನ್ನು ನಮಗೆ ತಾವೇ ದಾಸ್ಯತಿ ಪ್ರದಾಸ್ಯತಿ, ತಾವೇ ನಮಗೆ ಅನುಗ್ರಹ ಮಾಡಿಕೊಡ್ತಾ ಇದ್ದಾರೆ, ಬೇಡ ಅಂತ ಹೇಳಬಾರದು. ಇತ್ಯುಕ್ತ್ವಾ ತಂ ಪುರಸ್ಕೃತ್ಯ ಕೃಷ್ಣದ್ವೈಪಾಯನಂ ಯಯುಹು. ಈಗ ಇಲ್ಲಿಗೆ ಹೋಗೋ ಪ್ರಶ್ನೆ ಬಂತು. ಹೇಗೆ ಬಂತು ಅಂತ ಪ್ರಶ್ನೆ ಈಗ ಗೊತ್ತಾಯ್ತಾ?
ನಿಮ್ಮ ಪ್ರಶ್ನೆ ಹೇಗೆ ಹೋದ್ರು ಕಾಣೋದಕ್ಕಂದ್ರೆ ವೇದವ್ಯಾಸ ತಾವೇ ಕರ್ಕೊಂಡು ಹೋದರು. ಇಲ್ಲದಿದ್ರೆ ಏನಾಗ್ತಿದ್ದೆ ಏನು ಹಾಂ ಹಾಂ ಅದು ಅವರಿಗೆ ಅಲ್ಲ, ಅದು ಬೇರೆ ಅಲ್ಲ. ದೇವರು ಕರ್ಕೊಂಡು ಹೋದರೆ ಹೇಳಿದ್ನಲ್ಲ, ನಾವು ಆಕಾಶಕ್ಕೆ ಹಾರಕ್ಕೆ ಬರೋಲ್ಲ, ಪ್ಲೇನಲ್ಲಿ ಕೂತ್ಕೊಂಡು ಹಾರ್ಲಕ್ಕೆ ಬರುತ್ತೆ ನಮಗೀಗ. ಅದು ವೇದವ್ಯಾಸರು ಕರ್ಕೊಂಡು ಹೋಗಿದ್ದಕ್ಕೆ ಸಾಧ್ಯವಾಯಿತೇ ಹೊರತು ಅದು ಇದೆಲ್ಲ. ಮತ್ತು ಮುಂದಿನ ಉತ್ತರ ಏನಂದರೆ ಅವ್ರು ಮನುಷ್ಯರಲ್ಲ, ಮುಖ್ಯವಾಗಿ ಪಾಂಡವರು ಏನಲ್ಲ, ದೇವತೆಗಳವರು. ಹೇಳಿ. ಹಾಂ ಆಯಿತು, ಆಗಲ್ಲ. ಯಾರು ಅಲ್ಲ, ಇವರು ಅದೆಲ್ಲ ಲೋಕಸಂಗ್ರಹ ಅಂತ ಎಲ್ಲಿ ಬಂತು ಪದ ಈಗ? ಅಲ್ಲ, ಲೋಕಸಂಗ್ರಹ ಯಾವುದಕ್ಕೆ ಲೋಕಸಂಗ್ರಹ ಅಂತ ಕೇಳಿದರೆ, ನೀವು ಜಾಗ ಲೋಕಸಂಗ್ರಹ ಅಂತ ಏನರ್ಥ ಅರ್ಥ ಮಾಡ್ಕೊಂಡ್ರಿ ನೀವು ಅಲ್ಲಿಗ? ಪರಮಾತ್ಮನಾದ ವಿಷ್ಣು ಲೋಕಸಂಗ್ರಹಕ್ಕೋಸ್ಕರ ತನ್ನನ್ನೇ ಕುರಿತು ತಾನು ಯಜ್ಞಗಳನ್ನು ಮಾಡಿದ ಆ ಜಾಗ ಅಂತ ಹೇಳಿದರು. ಇದು ಯಜ್ಞ ಯಾತಕ್ಕೆ ಮಾಡಿ ಲೋಕಸಂಗ್ರಹಕ್ಕೋಸ್ಕರ ಮಾಡಿದ. ಇದು ಸಮಸ್ಯೆ ಏನಿದೆ ಅಲ್ಲಿಗ? ಹಾಂ, ಎಲ್ಲ ಸೇರ್ತಾರೆ, ಕರೆಕ್ಟು, ಹೌದು. ನೋಡಬೇಕಾಗಿಲ್ಲ, ಇವತ್ತು ನೋಡಬೇಕಾಗಿಲ್ಲ. ಅದು ಕೇಳ್ತಾರಲ್ಲ, ಗೀತೆಯನ್ನು ನಾವು ನೋಡಲಿಲ್ಲ, ಆ ಕೇಳಿದ್ದಲ್ಲ, ಬರ್ದಿದ್ದು ನೋಡ್ತೇವಲ್ಲ ಹಾಗೆ. ಕೃಷ್ಣ ಯಜ್ಞ ಮಾಡ್ದ, ವಿಷ್ಣು ಯಜ್ಞ ಮಾಡ್ದ, ನಮಗೆ ಯಜ್ಞ ಮಾಡಿದ ಮೇಲೆ ಸುದ್ದಿ ಗೊತ್ತಾಯ್ತು. ನ್ಯೂಸ್ ಪೇಪರಲ್ಲಿ ಕೇಳ್ತೇವೆ ಇದಾಯಿತು ಅಂಥೇಳಿ. ಭೂಕಂಪ ಆಗಿದ್ದು ನಾವೇನೋ ನೋಡಲಿಲ್ಲ, ಭೂಕಂಪ ಆಗಿದೆ. ಇಷ್ಟು ಜನ ಸತ್ತಿದ್ದಾರೆ ನಿಜ, ನಾವು ಹೋಗಿಲ್ಲ, ನೋಡಿಲ್ಲ, ಪ್ರತ್ಯಕ್ಷ ಅಲ್ಲ, ಬಟ್ ನಮಗೆ ಆಗಮ ಅದು ಗೊತ್ತು. ಅದನ್ನ ಏನು ತಿಳ್ಕೊತೀವಿ ನಾವೀಗ? ಭೂಕಂಪ ಭಾರಿ ಅಪಾಯಕರ, ಹುಷಾರಾಗಿರಬೇಕು. ನಮ್ಮ ಕೈಲಾದು ಪ್ರಕೃತಿಗೆ ಏನೂ ಮಾಡೋಕ್ಕಾಗೋದಿಲ್ಲ, ಹುಷಾರಿರಬೇಕು, ಅದು ಎಚ್ಚರಿಕೆ ಬರುತ್ತೆ ನಮಗೆ. ಅರ್ಥಾತ್ ಬೇರೆ ದೇಶದಲ್ಲಿ ಎಷ್ಟೋ ವಿಷಯ ನಡೀತಾ ಇರುತ್ತೆ, ನಮಗೆ ಗೊತ್ತಾಗೋದು ಬರೀ ಇದರಿಂದ ಅಷ್ಟೇ, ಆಮೇಲೆ ಹೋಗಿ ನೋಡೋದಿಲ್ಲ. ಆದರೂ ಕೂಡ ಏನದು ನಮಗೆ ಅರ್ಥ ಆಯ್ತು. ಈಗ ಅರ್ಥ ಆಯಿತು, ಲೋಕಸಂಗ್ರಹಕ್ಕೆ ಉಪಯೋಗ ಆಯ್ತದೆ. ಈಗ ಯಾರೋ ಕೆಟ್ಟದ್ದು ಮಾಡಿದ್ರೆ ಸಿಕ್ಕಾಕೊಂಡ ಕಳ್ಳ, ನಾವು ಮಾಡಬಾರದು. ಯಾಕೆ ಅಲ್ಲಿ ನಮ್ಮನ್ನು ಕೇಳಿದ್ದು ನೋಡಿದ ಹೋದರೂ ಕೂಡ ನಾವು ಕೇಳಿದ್ದು ವಿಚಾರ ಸತ್ಯ ಸಂಗತಿ. ಲೋಕಸಂಗ್ರಹ ಎರಡು ರೀತಿ. ಇಂಥದ್ದನ್ನು ಮಾಡಕೂಡದು ಅಂತ ತಿಳ್ಕೊಳ್ಳೋದು ಲೋಕಸಂಗ್ರಹ, ಇಂಥದ್ದನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋದು ಲೋಕಸಂಗ್ರಹ. ದೈತ್ಯರಿಂದ ಏನು ಕಲಿಬೇಕು ನಾವೀಗ? ಈ ರೀತಿ ಮಾಡಿ ಕೆಟ್ಟದ ಅನುಭವಿಸಿದ್ರಾದರೆ ಆ ಕೆಲಸ ನಾವು ಮಾಡಕೂಡದು. ಅವರಿಗೆ ಲೋಕಸಂಗ್ರಹದ ಅನುಗ್ರಹ ಇದ್ದಿದ್ದರೆ ಅವ್ರಿಗೂ ಪುಣ್ಯ ಬಂದಿರೋದು, ಲೋಕಸಂಗ್ರಹ ಅಲ್ಲ ಅದು, ಗೊತ್ತಾಯ್ತಾ? ಆದರೆ ಇವರಿಗೇನಿದು ಲೋಕಸಂಗ್ರಹ ಇದೆ. ಕೃಷ್ಣ ಹಾಲು ಮೊಸರು ಬೆಣ್ಣೆ ಕದ್ದ, ಲೋಕಸಂಗ್ರಹ. ಚಿಕ್ಕ ಮಕ್ಕಳೆಲ್ಲ ಹಾಗಿರ್ತಾರೆ, ತಲೆ ಕೆಡಿಸ್ಕೋಬೇಕಾಗಿಲ್ಲ, ಅದು ಲೀಲೆ. ಆ್ಯಕ್ಚುಲಿ ಮಕ್ಕಳ ಲೀಲೆ ಅನ್ನೋಕ್ಕೆ ದೇವ್ರು ನಿಂತು ಮಾಡಿಸ್ತಾನೆ ಲೀಲೆ ಅಂತ, ಅದರಿಂದ ಇವ್ರಿಗೆ ಖುಷಿ ಕೊಡ್ತಾನೆ ಅಷ್ಟೇ ಹೊರತು ಅದು ತಪ್ಪು ಅಂತ ಯಾರಿಗೂ ಅನಿಸೋದಿಲ್ಲ. ಅದು ಲೋಕಸಂಗ್ರಹನೇ. ಆದರೆ ಕೆಟ್ಟದ್ದನ್ನು ಎಂದೂ ಕೂಡ ಮಾಡಲಿಕ್ಕೆ ಹೋಗಬಾರ್ದು, ಒಳ್ಳೆಯದನ್ನು ಮಾಡಬೇಕು. ಅದನ್ನು ನಾವು ಸಾಕ್ಷಾತ್ ನೋಡಿದರೂ ಲೋಕಸಂಗ್ರಹ, ಕೇಳಿದರೂ ಲೋಕಸಂಗ್ರಹ ಕಂಡೇ ಬರಬೇಕು ಅಂತೇನೂ ಇಲ್ಲ. ಸರಿಗೋಯ್ತು. ಇನ್ನು ಅಲ್ಲಿ ಹೋಗೋ ಕಾರ್ಯ ಹೇಗೆ ಸಾಧ್ಯವಾಯಿತು? ದೇವತೆಗಳು ಒಂದು, ದೇವರು ಕರ್ಕೊಂಡು ಹೋಗ್ತಿದ್ದಾರೆ, ಅದು ಒಂದು ಸಮಸ್ಯೆನೇ ಇಲ್ಲ. ಪ್ರಿಯೋ ಅಸ್ಮಾಕಂ ಪ್ರಿಯಾಸ್ತಸ್ಯ ಸರ್ವದೈವ ವಯಂ ನೃಪ. ನಮಗನಿಸುತ್ತೆ, ಅಲ್ಲಯ್ಯ ಅವನು ಆರ್ಡಿನರಿ ಕ್ಲರ್ಕ್, ಅವನು ಯಾಕೆ ಪ್ಲೇನಲ್ಲಿ ಹೋದ? ಸರ್ಕಾರ ಕಳಿಸ್ತೇ ಹೋದ. ಇವನಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಏನು ಬಿಸ್ನೆಸ್ ಕ್ಲಾಸ್ ಅಲ್ಲ, ಅದು ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ದುಡ್ಡು ಕೊಟ್ಟಿದ್ರೆ, ಫುಲ್ ಕೊಟ್ಟಿದ್ರೆ ಆರಾಮಾಗಿ ಬರ್ತಾನೆ. ಅವನ ಸ್ವಂತ ಶಕ್ತಿ ಅವನಿಗಿಲ್ಲ, ಕೊಟ್ಟರೆ ಶಕ್ತಿ ಬಂತು. ಹಾಗೆ ದೇವರು ಕರ್ಕೊಂಡು ಹೋದರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅರ್ಜುನ ಕರ್ಕೊಂಡು ಹೋಗಲಿಲ್ಲ, ಎಲ್ಲಿಗೆ? ಅಲ್ಲಿ ಅಮೃತ ನಿಲ್ಲಿಸಿಬಿಟ್ಟು ತಾರೊಳಗೆ ಹೋಗಿ ಬಂದೆಲ್ಲ ದರ್ಶನ ಕೊಡಲಿಲ್ಲ. ಅದು ಅರ್ಜುನಿಗೆ ಸಾಧ್ಯ ಇತ್ತು, ಅದು ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಅರ್ಜುನಿಗೆ ಸಾಧ್ಯ ಇಲ್ಲ. ಎಷ್ಟು ಸಪ್ತ ದ್ವೀಪ ದಾಟಬೇಕು, ಸಪ್ತ ಸಮುದ್ರ ದಾಟಬೇಕು, ಅಲ್ಲಿಗೆ ಹೋಗಬೇಕು. ಮತ್ತು ಅಂದಂತ ಬಸ್ ಬರುತ್ತೆ, ಅದನ್ನು ಕಟ್ ಮಾಡ್ಕೊಂಡು ಹೋಗಬೇಕು, ಸಾಧ್ಯ ಇರಲಿಲ್ಲ. ಕೃಷ್ಣ ಹೋಗೋದಕ್ಕೆಲ್ಲ ಸಾಧ್ಯ ಆಯಿತು. ಆದ್ದರಿಂದನೇ ಅದು ಸರಿಯಾದ ಸಮಸ್ಯೆ ಇಲ್ಲ ಅಲ್ಲಿ. ಸೋಯಂ ಪಿತಾಮಹೋ ಅಸ್ಮಾಕಂ ವ್ಯಾಸಃ ತನ್ನಃ ಪ್ರದಾಸ್ಯತಿ ಇತಿ ಉಕ್ತ್ವಾ ತಂ ಪುರಸ್ಕೃತ್ಯ ಕೃಷ್ಣದ್ವೈಪಾಯನಂ ಯಯುಹು. ಆಗ ತಾವೇ ಬರಬೇಕು ಅಂತ ಕರ್ಕೊಂಡು ಎಲ್ಲ ಹೊರಟರು. ಅವರೆಲ್ಲ ರೀತಿಯಲ್ಲಿ ಅದು ಮಾಡಿಸಿಕೊಡಿಸಿದ್ರು. ಧನಂ ಕೃಷ್ಣ ಸಮಾದಾಯ ಸಮಂತಾತ್ ಶತಯೋಜನಂ ದದೌ ತೇಷಾಂ ತೇಪಿ ಚೋಹು ಹಸ್ತಿ ಉಷ್ಟ್ರ ಅಶ್ವನರಾದಿಭಿಃ. ಧನಂ ಕೃಷ್ಣ ಸಮಾದಾಯ ಸಮಂತಾತ್ ಶತಯೋಜನಂ ದದೌ ತೇಷಾಂ ತೇಪಿ ಚೋಹು ಹಸ್ತಿ ಉಷ್ಟ್ರ ಅಶ್ವನರಾದಿಭಿಃ. ಧನಂ ಕೃಷ್ಣ, ಧನ ಕೃಷ್ಣ ಕೃಷ್ಣ ಅಂದರೆ ವಾಸಿಷ್ಠ ಕೃಷ್ಣ ವೇದವ್ಯಾಸ ದೇವರು. ಸಮಾದಾಯ ಅದನ್ನು ತಗೊಂಡುಬಿಟ್ಟು, ಎಷ್ಟದು ಸ್ವಲ್ಪ ಅಲ್ಲ, ಸಮಂತಾತ್ ಶತಯೋಜನಂ 100 ಯೋಜನ ಉದ್ದ 100 ಯೋಜನ ಅಗಲ. ಅದಿಟ್ಟರೆ ಏನಾಗ್ತಿತ್ತು?
ಸಂಪೂರ್ಣ ಸಮುದ್ರ ಪೂರ್ತಿ ಸೇತುವೆ ಆದಾಗ ಆಗಿಬಿಡ್ತಿತ್ತು. ಅಷ್ಟು ದೊಡ್ಡ ಸಂಪತ್ತು, ಅಷ್ಟನ್ನು ಕೊಡಿಸ್ತಾರೆ ವೇದವ್ಯಾಸರು. ಕೊಡಿಸ್ತಾರೆ, ಸ್ವಲ್ಪ ಕೊಡಿಸಲ್ಲ. ಎಷ್ಟು ಕೊಡಿಸ್ತಾರೆ ಅವರು? ಭಾರಿ ಕೊಡಿಸ್ತಾರೆ ಅಂಥೇಳಿ. ದೇವ್ರು ಕೊಟ್ಟಂತೆ ಯಾರಿಗೆ ಕೊಡ್ಲಿಕ್ಕೆ ಬರುತ್ತೆ? ಆದ್ದರಿಂದ ಅಷ್ಟು ಸಮಂತಾತ್ ಅಂದ್ರೇನು? ಸುತ್ತಲೂ ಅಂತ ಅರ್ಥ. ಬರೀ ಶತಯೋಜನೆ ಹೈಟ್ ಆಗಿಬಿಡುತ್ತಾಗ, ಉದ್ದ ಅಗಲ ಎಲ್ಲದರಲ್ಲೂ 100 ಯೋಜನೆ ಇತ್ತದು. ಅಷ್ಟು ದೊಡ್ಡ ಸಂಪತ್ತನ್ನು ಕೊಡಿಸಿದರು. ದದೌ ತೇಷಾಂ, ಅವ್ರಿಗೆ ಕೊಟ್ಟರು. ಅದನ್ನ ತರಬೇಕು ಅವ್ರೀಗ. ಅಷ್ಟು ಸುಲಭ ಥರದ ಅದನ್ನು ಸಂಪತ್ತು ತರಬೇಕಾದ್ರೆ ಬೇಕಲ್ಲ, ಅದಕ್ಕೆ ಏನಿತ್ತು ವ್ಯವಸ್ಥೆ ಅಂದರೆ ಹಸ್ತಿ ಹೊತ್ತು ತಂದರು. ಹೇಗೆ ಹೊತ್ತು ತಂದರು? ಹಸ್ತಿ, ಉಷ್ಟ್ರ, ಅಶ್ವ, ನರಾದಿಭಿ, ಆನೆಗಳ ಮೇಲೆ ಹೊರಿಸ್ಕೊಂಬರ್ತಾ ಇದ್ದಾರೆ. ಅಶ್ವ ಕುದುರೆ ಮೇಲೆ ತರ್ತಾ ಇದ್ದಾರೆ. ಕೆಲವು ಮನುಷ್ಯರು ಹೊತ್ಕೊಂಡ್ಬರ್ತಾ ಇದ್ದಾರೆ. ಆ ರೀತಿ ಹೊತ್ಕೊಂಡು ಬಂದು. ರಥ ಅಂತ ಹೇಳಲಿಲ್ಲ, ಗಮನಿಸ್ಬೇಕು. ರಥ ಅಂತ ಹೇಳಲಿಲ್ಲ. ಯಾಕೆ? ಗುಡ್ಡಗಾಡಿನ ಜಾಗ ಅದು. ರಥದ ಪ್ರಶ್ನೆ ಬರೋದಿಲ್ಲ. ಆದ್ದರಿಂದ ಅದು ಎಷ್ಟು ಇದಾಗಿರೋದು. ಇವ್ರು ಕವಿಗಳು ಎಲ್ಲ ವರ್ಣನೆ ಮಾಡದೆ ಹೋಗ್ಬಿಡ್ತಾರೆ. ಹೇಳಿಲ್ಲ, ಸಮುದ್ರ ತೀರದಲ್ಲಿ ಬೆಂಗಳೂರು ಇದೆ, ನೌಕೆಗಳು ಸಾಲು ನಿಂತಿರ್ತವೆ. ಕತೆ ಅದು ಬೆಂಗಳೂರು ಸಮುದ್ರದ ಇಲ್ಲೇ ಇಲ್ಲ. ಅದು ಸುಳ್ಳು ಕತೆ ಬರೀತಾರೆ. ವೇದವ್ಯಾಸ ಎಲ್ಲಿ ತೆಗೆದು ನೋಡಲಿ, ವಾಲ್ಮೀಕಿ ರಾಮಾಯಣ ಇದನ್ನು ನೋಡಿದರೆ ಇವತ್ತಿಗೂ ವೆರಿಫೈಯಬಲ್ ಜಾಗಗಳವು. ಅಲ್ಲಿ ಹೋಗ್ಬೇಕಾದ್ರೆ ಹೇಗೆ ಹೋದರು, ಯಾವ ರೂಟ್ಗಳು ಯಾವುದು ಎಲ್ಲ ಹೇಳ್ತಾರೆ. ಇವರು ಕತೆ ಭಾರಿ 21ನೇ ಶತಮಾನ ಅಂತ ತಿಳ್ಕೊಂಡು ಹರಟೆ ಹೊಡಿತಾರೆ. ಅವ್ರು ಏನೂ ಗೊತ್ತಿಲ್ಲ ಎಂಬ ಕಾಲ ಇವರು ತಿಳ್ಕೊಂಡಿರೋದು. ಅವ್ರು ಮಾಡಿದಾಗ ಇವತ್ತು ಮಾಡ್ಲಿಕ್ಕೂ ಬರೋದಿಲ್ಲ. ಅಷ್ಟು ಪರ್ಫೆಕ್ಟಾಗಿ ಹೇಳ್ತಾರೆ. ಮಾಡೋಕ್ಕೆ ಬರೋದಿಲ್ಲ, ಬರೀಲಿಕ್ಕೂ ಬರೋದಿಲ್ಲ. ಅಷ್ಟು ಕೆಲಸ ಮಾಡಿದರು. ಉಷ್ಟ್ರ ಅಂದರೆ ಒಂಟೆ. ಹಸ್ತಿ, ಉಷ್ಟ್ರ, ಅಶ್ವ, ನರಾದಿಭಿ, ಕುದುರೆಗಳು ಬರುತ್ತೆ ಅದರಲ್ಲಿ. ಇದು ಬರುತ್ತೆ. ಇವರು ಕುದುರೆಗಳ ತಾನೇ ಅಲ್ಲೆಲ್ಲ ಕೇದಾರ ಕರ್ಕೊಂಡು ಹೋಗ್ಬೇಕಾದ್ರೆ ಕುದುರೆ ಮೇಲೆ ಹೋಗ್ತಾರೆ ಒಂದು ಸ್ವಲ್ಪ ದೂರ. ಇದಕ್ಕೆ ಮಾನಸ ಸರೋವರೆಲ್ಲ ಹೋಗ್ಬೇಕಾದ್ರೆ. ಮತ್ತು ಇದೊಂದು ಯಾವುದು ವೈಷ್ಣವಿ ಏನೋ ಒಂದಿದೆಯಲ್ಲ, ಏನಂತ ವೈಷ್ಣೋದೇವಿ, ಅಲ್ಲೆಲ್ಲ ಹೋಗ್ಬೇಕಾರೆಲ್ಲ ಕುದುರೆ ಮೇಲೆ ಹೋಗ್ಬೇಕಂತ ಎಷ್ಟೋ ದೂರ. ದದೌ ತೇಷಾಂತಿ, ಅದೆಲ್ಲ ಅಲ್ಲಿಗೆ ಟ್ರೈನ್ಡ್. ಮತ್ತೆ ಅವೆಲ್ಲ ಇದಕ್ಕೆ ಜಟ್ಗಾ ಕುದುರೆ ಅವೆಲ್ಲ ಬೇರೆ, ರೇಸ್ ಕುದುರೆ ಬೇರೆ. ಹೇಗೋ ಅವು ಕೂಡ ಅಷ್ಟಕ್ಕೆ ಭಾಳ ಅವು ಇಷ್ಟು ಜಾರುತ್ತೆ, ನೀಟಾಗಿ ಹಿಡಿಯುತ್ತದೆ. ಜಾರಿ ಬಿದ್ದು ಬಿಡೋದಿಲ್ಲ. ಇವು ಕೂತವ್ರಿಗೆ ಗಾಬರಿ ಆಗೋಷ್ಟು ಇದರಿತ್ತಂತೆ. ಆದರೆ ಆರಾಮಾಗಿ ಹಿಡಿಯುತ್ತೆ. ಹತ್ಬೇಕಾದ್ರೆ ಹಾಗೆ ಹತ್ತುತ್ತೆ. ಇವರು ಡಿವೈನು. ಬಟ್ ಈಗ ಅಲ್ಲಿ ಹತ್ತೋದಲ್ಲ, ಟ್ರೈನ್ಡ್ ಬೇರೆ, ಡಿವೈನ್ಡ್ ಬೇರೆ. ಟ್ರೈನ್ ಮಾಡಿದರೆ ಎಷ್ಟು ಹತ್ತದೆ. ಕೋತಿಗಳು ಏನೇನು ಪಲ್ಟಿಗೇಟ್ ಹೇಳಿದ್ದೆಲ್ಲ ಹಾಕತ್ತಲ್ಲ, ಹಾಗೆ ಅದು ಟ್ರೈನ್ ಅಪ್ ಮಾಡಿದ್ರು, ಎಲ್ಲೋದ್ರೂ ಇಲ್ಲ. ಇವರು ಅದು ಡಿವೈನು ಜೊತೆಗೆ ಎರಡೆರಡಾಗಿತ್ತು. ಯುಧಿಷ್ಠಿರಮೃತೆ ಸರ್ವೇ ಭೀಮಸೇನ ಪುರೋಗಮಾಃ ಯಜ್ಞಾರ್ಥಂ ಊಹಿರೇ ಭೂರಿ ಸ್ವರ್ಣಮುದ್ಯದ್ರ ವಿಪ್ರಭಂ. ಯುಧಿಷ್ಠಿರಮೃತೆ ಸರ್ವೇ ಭೀಮಸೇನ ಪುರೋಗಮಾಃ ಯಜ್ಞಾರ್ಥಂ ಊಹಿರೇ ಭೂರಿ ಸ್ವರ್ಣಂ ಉದ್ಯದ್ರ ವಿಪ್ರಭಂ. ಎಷ್ಟು ಕ್ಲಿಯರಾಗಿ ಹೇಳ್ತಾರೆ. ಒಬ್ಬರು ಮಾತ್ರ ಹೊರಲಿಲ್ಲ, ಧರ್ಮರಾಜ ಒಂದೇ ರಾಜ ಆತ. ಅದು ಡ್ಯೂ ರೆಸ್ಪೆಕ್ಟ್ ಆತನಿಗೆ. ಆತ ಕೈಲಿ ಹೊರಸಲಿಲ್ಲ. ವೇದವ್ಯಾಸರು ಸರಿಯೇ ಸರಿ. ಉಳಿದವರೆಲ್ಲ ಹೊತ್ತು ಭೀಮಸೇನ ದೇವರು ತರ್ತಾ ಇದ್ದಾರೆ ಸ್ವತಃ. ಇನ್ನು ತೋರಿಸ್ಬೇಕೆ, ಎಲ್ಲಿ ಅಣ್ಣ ಎಲ್ಲಿ ತಮ್ಮ ಇವರು, ಎಲ್ಲಿ ರಾಜ ಎಲ್ಲಿ ಇವರೇ ಆ್ಯಕ್ಚುಲಿ ನಡೆಸ್ತಿರೋದು. ಆ ಲೋಕ ಹೇಗೆ ಗೌರವ ಕೊಡಬೇಕು ದೊಡ್ಡವರಿಗೆ. ಸಭಾ ಮರ್ಯಾದೆ ಅಂತ ಹೇಗೆ ಹೇಳ್ತೀವಿ ಹಾಗೆ ಧರ್ಮ ಮರ್ಯಾದೆ ಒಂದಿದೆ. ವಯಸ್ಸಿನಲ್ಲಿ ದೊಡ್ಡ ಗೌರವ ಕೊಡಬೇಕು ಅಂತಿದೆ. ಹಾಗೆ ತೋರಿಸ್ತಾ ಇದ್ದಾರೆ. ನಾವು ಭಾರಿ ತಿಳ್ಕೊಂಡು ಎಷ್ಟೇ ಮಾಡಿದರೂ ಕೂಡ ತನ್ನ ಸ್ಥಾನನೇ ತೋರ್ಸ್ಲಿಕ್ಕೆ ಹಾಗೆ ಮಾಡ್ತಾರೆ. ಭೀಮಸೇನ ಪುರೋಗಮಾಹ. ನಮಗಿದು ಕೇಳಿದ್ದೆ, ಸಂಜೀವನ ತಂದಿದ್ದು ಗೊತ್ತಿದೆ. ಈಗ ಅವರೊಬ್ಬರೇ ತಂದು ಹಾಕ್ತಿದ್ರು, ಎಲ್ಲ ಕೂಡ ಲೋಕ ಎಲ್ಲರೂ ತಂದು ಹಾಕಿದ್ದಾರೆ ಅಷ್ಟೇ. ಅದು ಸ್ವರ್ಣ ಪರ್ವತ. ಯಜ್ಞಾರ್ಥಂ ಊಹಿರೇ ಭೂರಿ ಸ್ವರ್ಣ ಮುದ್ಯದ್ರ ವಿಪ್ರಭಂ. ಅದು ಎಂಥದ್ದು ಭೂರಿ ಸ್ವರ್ಣ, ಭಾರಿ ಸುವರ್ಣ. ಅದು ಹೇಗಿತ್ತು ಅಂದರೆ ಉದ್ಯದ್ರ ವಿಪ್ರಭಂ, ಫಳ ಹೊಡಿತಾ ಇದೆ. ಅದು ಪ್ಯೂರ್ ಗೋಲ್ಡ್ ಅಂತ ಅರ್ಥ. ಅದನ್ನ ತರ್ತಾ ಇದ್ದಾರೆ. ಯಜ್ಞಾರ್ಥಂ, ಯಜ್ಞಕ್ಕೋಸ್ಕರ ತಂದರೆ ಹೊರತು ಸ್ವಂತಕ್ಕೋಸ್ಕರ ತರಲಿಲ್ಲ. ಯುಧಿಷ್ಠಿರಮೃತೆ ಸರ್ವೇ ಭೀಮಸೇನ ಪುರೋಗಮಾಃ ಯಜ್ಞಾರ್ಥಂ ಊಹಿರೇ ಭೂರಿ ಸ್ವರ್ಣಂ ಉದ್ಯದ್ರ ವಿಪ್ರಭಂ. ಷೋಡಶಾಷ್ಟೌ ಚತುರ್ವಿಂಶತ್ಸಹಸ್ರಂ ಭಾರಲಕ್ಷಣಂ. ಅದೆಲ್ಲ ಮಹಾಭಾರತದಲ್ಲಿ ಡೀಟೇಲಾಗಿ ಎಷ್ಟಿತ್ತು ಅಂತ ಹೇಳ್ತಾರೆ. ಅದರ ಸಂಗ್ರಹವಾಗಿ ಹೇಳಿದರು 100 ಯೋಜನ ಸಮಂತಾತ್ ಶತಯೋಜನಂ ಅಂಥೇಳಿ. ತದೈವ ಒಟ್ಟಿಷ್ಟೆಲ್ಲ ಏನು ಗೊತ್ತಾಯ್ತು. ಈಗ ನಾವು ಉತ್ತಮ ಕಲ್ಪದಲ್ಲೇ ಮಾಡಬೇಕು. ಮಾಡಲಿಕ್ಕೆ ಧನ ಇಲ್ಲದೆ ಹೋದಾಗ ದೇವರು ಅನುಗ್ರಹ ಮಾಡ್ತಾನೆ. ಆ ಮನಸ್ಸಿರಬೇಕು. ದೇವರಲ್ಲಿ ಮನಸ್ಸು ಹಾಕಿದಾಗ ಮಾಡಲೇಬೇಕು ಅಂತ ಭಾವನೆ, ಸತ್ಕಾರ್ಯ, ಉತ್ತಮ ಕಲ್ಪ ಆಗಬೇಕು. ಇಷ್ಟೆಲ್ಲ ಯೋಚನೆಯಿಂದ ದೇವರು ಮಾಡಿಸ್ತಾನೆ. ಏನು ಆಳ? ಹೌದು. ಯಾವುದನ್ನು ಕೇಳ್ತಾರ ನೀವು?
ಅಂದರೆ ಸಮುದ್ರದಲ್ಲಿ ಕೇಳಬೇಕು ನ್ಯಾಯವಾಗಿ. ಇಲ್ಲಿ ಸಮುದ್ರ ಇಲ್ಲ ಅಂದರೆ ಸಮಸ್ಯೆ ಇಲ್ಲ. ಹನುಮಂತೇವರು ಹಾರಿದ್ರಲ್ಲ, 100 ಯೋಜನೆ ಉದ್ದ ಇತ್ತು ಅಂತ ಕೇಳಿದ್ದೇವೆ. 100 ಯೋಜನೆ ಆಳನೂ ಇತ್ತ ಅಂತ ಕೇಳಿದರೆ ಇತ್ತದ್ದು ಭಾರಿ ಆಳದ ಜಾಗನೇ. ಇಲ್ಲೋದ್ರೆ ಈಜು ನೋಡ್ಕೊಂಡು ಹೋಗ್ತಾಯಿದ್ರು. ತುಂಬ ಆಳ ಇದೆ, ಪ್ರಾಣಿಗಳು ರಿಸ್ಕ್ ಇದೆ ಅದರಲ್ಲಿ. ಸಮುದ್ರದಲ್ಲಿ ಈಜೋದು ಅಷ್ಟು ಸುಲಭ ಅಲ್ಲ. ಬರೀ ಈಜು ಬರಬೇಕು ಅವೆಲ್ಲ ಮುಖ್ಯ ಅಲ್ಲ. ಪ್ರಾಣಿಗಳಿವೆ, ಶಾರ್ಕ್ ಮೀನಿದ್ರೆ ಒಂದು ಪೀಸ್ ಆಗೋಗ್ಬಿಡ್ತಾರೆ. ಇವರೆಲ್ಲ ಎಲ್ಲರೂ ತೊಗೊಂಡು ಈಜ್ತಾರೆ ನೋಡಿ, ಅಲ್ಲೆಲ್ಲ ಇದೆಯಲ್ಲ ಈಜ್ಬೇಕಾದ್ರೆ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಸುತ್ತ ಕಾವಲಿರ್ತಾರೆ ಇವರೆಲ್ಲ. ಅಂತ ತಕ್ಷಣ ಶೂಟ್ ಮಾಡ್ತಾರೆ ಅದನ್ನು. ಇವನು ಇಲ್ಲದೆ ಹಾರ್ಲಕ್ಕೆ ಇವನು ತಿಂದಾಕಿ ಬಿಡ್ತಾರೆ ಇವನ್ನೆಲ್ಲ, ಉಳಿಯೋಕೆ ಹಾರ್ಲಕ್ಕೆ ಬರೋದಿಲ್ಲ. ಅಲ್ಲಿ ಅಪಾಯ. ಸಿಂಹಿಕೆ ಇದ್ಲಲ್ಲ ಹಾಗೆ, ಹೇಗೆ ದಾಟಕ್ಕೆ ಬರ್ತಿದ್ದಲ್ಲ ಹಾಗೆ ಇರ್ತಿತ್ತು. ಹನುಮಂತ ಎಲ್ಲದೂ ಗೊತ್ತಾದ್ದರಿಂದ ಹನುಮಂತ ಮಾತ್ರ ಹರಲಿಕ್ಕೆ ಸಾಧ್ಯ ಆಯಿತು. ಹಂಗೆ ತನಗೆ ಆಗ್ತಿರಲಿಲ್ಲ. ಉಳಿದವರು ಅಂತ ಆಗಲ್ಲ, ಅವ್ರು ಒಪ್ಕೊಂಡೇ ಬಿಟ್ಟಿದ್ರು ಆಗಲೇ. ಇಷ್ಟ ಆಯಿತು. ಇಲ್ಲಿ ಭೀಮಸೇನ ದೇವ್ರು ಹೊತ್ತಂದ್ರು ಎಂಬ ಪಾಯಿಂಟ್ ಏನಂತ ಗೊತ್ತಾಗ, ಡೆಲಿವರಿ ಅವರೇ ಮಾಡಿಸ್ತಾರೆ. ದೇವರು ತಾನೇ ಡೆಲಿವರಿ ಮಾಡಿಸ್ತಾರೆ ಅಷ್ಟೇ, ಕೊಡೋದು ಅಷ್ಟೇ ಅಲ್ಲ, ಏನು ಮಾಡ್ತಾರೆ ಅದನ್ನು ಮನೆ ತಲುಪಿಸ್ತಾನೆ ಕೂಡ. ಇದೆಲ್ಲ ತಿಳ್ಕೊಂಡ್ರೆ ದೇವ್ರ ಬಗ್ಗೆ ಒಳ್ಳೆ ವಿಶ್ವಾಸ ಬರುತ್ತೆ. ಯಾಕೆ ಧರ್ಮಾಚರಣೆ ಮಾಡ್ಲಿಕ್ಕೆ ಹೆಮ್ಮೆಯಿಂದ ಮಾಡ್ತಾರೆ. ಎಷ್ಟೋ ಜನ ಹೇಳ್ತಾರೆ ಇರಲಿಲ್ಲ, ಕೊನೆಗೆ ಆಗಿ ಉಳ್ಕೊಂಡ್ಬಿಡ್ತು ಅಂತ ಹೇಳ್ತಾರೆ. ಅವ್ರಿಗೆ ಸಾಲದ ಬರುತ್ತೆ ಅಂತ ಶುರು ಮಾಡಿದರೆ ಆಮೇಲೆ ಉಳಿದು ಹೋಗಿಬಿಡ್ತು ಅಂತ ಹೇಳ್ತಾರೆ. ಎಷ್ಟೋ ಜನ ಫಂಕ್ಷನಲ್ಲಿ ಹಾಗೆ ಆಗೋದು. ಈ ಸಣ್ಣ ಪುಟ್ಟವ್ರು ಕಲೆ ಒಂಡಿ ಹಾರಿಸೋರು ಕೂಡ ಉಡಿಸ್ಬಿಡ್ತಾರೆ. ಉಡಿಯೋದಿಲ್ಲ, ಉಡಿಸೇ ಬಿಡ್ತಾರೆ ಅವರು ಖರ್ಚು ಮಾಡೋದಕ್ಕೆ ಉಡಿಸೇ ಹಚ್ಕೊಬಿಡ್ತಾರೆ ಅಷ್ಟೇ. ಅದು ಮಾಡಬಾರ್ದು. ಯಾಕೆ ನಮ್ಮದಲ್ಲ ಅದು. ಯಾವುದೇ ಕೆಲಸ ಕಲೆಕ್ಟ್ ಮಾಡೋದು ಅದೇ ಕೆಲಸಕ್ಕೆ ಉಪಯೋಗಿಸ್ಬೇಕು. ಅದು ಬೇರೆ ಕೆಲಸಕ್ಕೆ ಉಪಯೋಗಿಸಿದ್ರೆ ಏನಾಗುತ್ತೆ, ಅದು ಅಫೆನ್ಸ್. ಈಗ ಗ್ರಾಂಟ್ ಕೊಡೋದು ಹಾಗೇ, ಅದು ಬೇರೆ ಪರ್ಸ್ಗೆ ಉಪಯೋಗ ಹಕ್ಕಿಲ್ಲ ಅವನಿಗೆ. ಅದೇ ಪರ್ಪಸ್ಗೆ ಉಪಯೋಗಿಸ್ಬೇಕು. ಇಲ್ಲ ವಾಪಸ್ ಕೊಡಬೇಕೆ ಹೊರತು ಇನ್ನೊಂದು ಪರ್ಪಸ್ ಇದರೊಳಗೆ ಬರೋದಿಲ್ಲ. ಕಾಲೇಜುಗಳು ಏನು ಮಾಡ್ತೀವಿ, ಫಂಡ್ಸ್ ಇರೋದಿಲ್ಲ ಕೆಲವರೊಳಗೆ, ಡೈವರ್ಟ್ ಮಾಡ್ಕೋತಾರೆ, ಮತ್ತು ವಾಪಸ್ ಹಾಕ್ಬೇಕಾದ್ರೆ ಅದಕ್ಕೆ ಗ್ರಾಂಟ್ ಬಂದ ತಕ್ಷಣ ವಾಪಸ್ ಹಾಕಬೇಕೆ ಹೊರತು ಅದನ್ನು ಇದು ಮಾಡೋಂಗಿಲ್ಲ. ಆ ದುಡ್ಡು ಅಲ್ಲೇ ಇರಬೇಕು, ಅದಕ್ಕೆ ಉಪಯೋಗಿಸ್ಬೇಕು. ಅದೇ ದುಡ್ಡು ಅದೇ ಎಲ್ಲ ಅದೇನೇ. ಇಷ್ಟಾದ್ರೂ ಪರ್ಪಸ್ ಚೇಂಜ್ ಆಗೋಂಗಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟು ಧರ್ಮದ ವಿಧಿಗಳಿದೆ. ಈಗಲೂ ಅದೇ ಮೆಥಡ್ಡೇ ಫಾಲೋ ಮಾಡ್ತಿರೋದು ಶಾಸ್ತ್ರದಲ್ಲಿ, ಲೋಕದಲ್ಲಿ. ಅದು ಮೋಸ ಮಾಡ್ತಾರೆ, ವಿಚಾರ ಬೇರೆ. ತದೈವ ವಾಸುದೇವೋಪಿ ಸಭಾರಿ. ಅಕಸ್ಮಾತ್ ಉಳಿದ್ರೆ ಮಾತ್ರ ನಮ್ಮದಲ್ಲ, ರುದ್ರದೇವರ ಪಾಲು ಅಂಥೇಳಿ ಅವ್ರಿಗೆ ಒಪ್ಪಿಸಿಬಿಡ್ಬೇಕು. ಸಹ ಭದ್ರಯ ತದೈವ ವಾಸುದೇವೋಪಿ ಸಭಾರ್ಯ ಸಹ ಭದ್ರಯ ಆಗಚ್ಚನ್ ಹಸ್ತಿನಪುರಂ ಯುದ್ಧ ಪತ್ಯುತಂಕೇನ ಪೂಜಿತಃ. ಅಷ್ಟೊತ್ತೇನಾಯಿತು, ತದೈವ ವಾಸುದೇವೋಪಿ ಕೃಷ್ಣ ರೂಪದಿಂದ ಬರ್ತಾ ಇರ್ತದೆ. ಕೃಷ್ಣ ರೂಪದಿಂದ ಹೊರಟು ವೇದವ್ಯಾಸ ರೂಪದಿಂದ ಬಂದಿದ್ದ. ಈಗ ಆ ರೂಪದಿಂದ ಮತ್ತೆ ವಾಪಸ್ ಬರ್ತಾನೆ. ಮತ್ತೆ ಅದು ಜ್ಞಾನ ಕಾರ್ಯ ಮಾಡಬೇಕಾದ್ರೆ ಆ ರೂಪ, ಬಲ ಕಾರ್ಯ ಮಾಡೋಕ್ಕೆ ಈ ರೂಪಕ್ಕೆ ಬರ್ತಾನೆ ಪರಮಾತ್ಮ. ಇದು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಆಚಾರ್ಯ ಎರಡು ರೂಪನೂ ವಿಶೇಷ ಉಪಾಸನೆ ಮಾಡಬೇಕು ಅಂತೇಳಿ ತಿಳಿಸೋಕ್ಕೆ ಹೆಚ್ಚು ದೇವರು ಕೊಟ್ಟಿರೋದೆಲ್ಲ ಕೃಷ್ಣರಾಮರನ್ನೇ ಜಾಸ್ತಿ ಕೊಟ್ಟಿರೋದು. ಆಗಚ್ಚನ್ ಹಸ್ತಿನಪುರಂ ಪತಿ ಉದಂಕೇನ ಪೂಜಿತ. ದಾರಿಯಲ್ಲಿ ಬರ್ತಾ ಉದಂಕ ಸಿಕ್ಕ ಮತ್ತೆ ಏನು ಬರಲೇ ಇಲ್ಲ, ಕಾಯ್ಕೋತ ಒಬ್ಬರ್ತ ಕಾಯ್ಕೋತ ಕೂತಿದ್ದಾನೆ ಈಗಾಗಲೇ. ಹನ್ನಿಂದೆ ಆಯಿತು, ಬಂದಾಯಿತು ಹೋಗಿಯೂ ಆಯಿತು. ನಿದ್ದೆ ಮಾಡ್ತಾ ಕೂತು ಟ್ರೈನ್ ಬಂದಾಯಿತು ಹೋಯಿತು ಅಂತಾರಲ್ಲ, ಹಾಗಾಯಿತು. ಸಹಭದ್ರಯ ಸಹಭದ್ರಯ ಅದು ಸುಭದ್ರಯ ಅಂತ ಅರ್ಥ. ಸುಭದ್ರ ಜೊತೆಗೆ ಹೋಗಿದ್ದ, ಬಂದ. ನಾಮೈಕ ದೇಶ ನಾಮಗ್ರಹಣ ಅಂತ ಕರೀತಾರೆ. ಪೂರ್ತಿ ಇದ್ದಾಗ ಸ್ವಲ್ಪ ವಾಸುದೇವ ವಾಸು ಅಂತ ಕರೀತಾರೆ. ಆ ರೀತಿಯಲ್ಲಿ ಸಹಭದ್ರಯ ಆಗಚ್ಚನ್ ಹಸ್ತಿನಪುರಂ ಪತಿ ಉದಂಕೇನ ಪೂಜಿತಃ. ವಾಪಸ್ ಬರ್ತಾ ಇರಬೇಕಾದ್ರೆ ದ್ವಾರಕ್ಕೆ ಹೋಗ್ತಾ ನಡೆದಿತ್ತು. ಹಸ್ತಿನಪುರ ವಾಪಸ್ ಬರ್ತಾ ನಡೀತಿ. ಈಗ ಪತಿ ಉದಂಕ ಸಿಕ್ಕ, ಭಾರಿ ಪೂಜೆ ಮಾಡ್ದ. ಕೇಳಿದ, ಹೇಗಾಯ್ತು ಅಂದರೆ ಕಳಿಸಿ ಆಯಿತು, ನೀನು ಬೇಡ ಅಂತಾಯಿತು, ನೀನೇ ಕಳ್ಕೊಂಬಿಟ್ಟೆ ಆಯಿತು ಅಂತ ಹೇಳಿದ. ಅಯ್ಯೋ ಎಂಥ ಕೆಲಸ, ಬೇಚಾಡಿದಾಗ. ಹೋಗಲಿ ಬಿಡು, ನಿನಗೆ ಅದಂತೂ ಯೋಗ ಇಲ್ಲ, ಬಿಟ್ಟುಬಿಡು. ಕೆಲವು ಯಾರೋ ಪ್ರಶ್ನೆ ಕೇಳೋದು, ಕೃಷ್ಣ ಹೇಳಿದ್ದ ಮಾತು ಸುಳ್ಳಾಯ್ತಾ ಅಂತ ಕೇಳಿದರೆ ಸುಳ್ಳಾಗಲಿಲ್ಲ. ಯಾತಕ್ಕೆ? ಒಂದೇನದು ಕೊಟ್ಟಿದ್ದು ತಾನೇ ಕಳ್ಕೊಂಡ. ಇನ್ನೊಂದು ಕೃಷ್ಣನಿಗೆ ಗೊತ್ತಿದ್ದಿಲ್ವ? ಹಾಗಿದ್ದರೆ ಕೃಷ್ಣ ಸರ್ವಜ್ಞ ಅಂದಮೇಲೆ ಏನಂತ ಹೇಳಬಾರ್ದಾಗಿತ್ತು. ಹೇಳಬಾರ್ದಾಗಿತ್ತು ಅಂದರೆ ಕೃಷ್ಣ ಹೇಳಿದ್ರು ಹೇಗೆ ಹೇಳಿದ್ದಾರೆ, ವಾಕ್ಯ ನೋಡಬೇಕು ಆಚಾರ್ಯರು. ಅದಕ್ಕೆ ಅವರು ಸರ್ವಜ್ಞರು ಅಂತ ಕರೆಯೋದು. ಅಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ, ನಾನೇನು ಮಾಡ್ತೇನೆ, ಅಮೃತ ಕಳಿಸ್ಕೊಡ್ತೇನೆ ಅಂತ ಹೇಳಿದ್ದಾರೆ. ನೀನು ಕುಡಿಸಿ ಅಂತೇಳಿ ಹೇಳಿಲ್ಲ, ಕಳಿಸ್ಕೊಡ್ತೇನೆ ಅಂತ ಹೇಳಿರೋದು ಅಷ್ಟೇ. ಉಪಯೋಗಿಸ್ಲಿಲ್ಲ, ಯಾರು ಮಾಡೋಕ್ಕಾಗತ್ತೆ? ಹೌದು, ಕಳಿಸ್ತೇನೆ, ಕೊಡ್ತೀನಿ ಅಲ್ಲ, ಕಳಿಸ್ತೇನೆ ಅಂತ ಹೇಳಿದರೆ ಇತ್ತೇನು ಮಾಡಿದ? ಅದನ್ನ ನಂಬಬೇಕಿತ್ತು. ಅದು ಇಂದ್ರದೇವರು ಕಳಿಸಿ ಎಲ್ಲ ಹೇಳಿದ್ದಾನೆ. ಅದ್ಮೇಲೆ ಇಂದ್ರದೇವರು ಆಚಾರ್ಯ ಹೇಳಿದರು ಏನಂತ, ಯಾರೋ ಒಬ್ಬ ವಿದ್ವಾಂಸ ಬರ್ತಾನೆ ಕೇಳ್ಕೊಳ್ರಿ ಅಂತೇಳಿ. ಅವ್ರು ಬಂದರು, ಕೇಳ್ಕೊಂಡು ಮುಗಿದೋಯ್ತಾಗ. ಅದು ಇಲ್ಲೇನು ಏನು ತಿಳ್ಕೊಬೇಕಾಗಿತ್ತು? ಈಗ ಹೇಳಿದರೆ ಅದು ಏನೂ ಗೊತ್ತಿಲ್ಲ. ಬಂದಾಗ ಇಂದ್ರದೇವರು ಬಂದರು ಅಂತಲೇ ಅರ್ಥ. ಏನೋ ಯೋಚನೆ ಮಾಡಿಬಿಟ್ಟ. ಅಮೃತ ಅಂದರೆ ಅಮೃತ ಅಲ್ಲ, ಮೂತ್ರ ಅಂತ ತಪ್ಪು ತಿಳ್ಕೊಂಬಿಟ್ಟ.
ಅದು ದೇವ್ರ ಮಾತು ನಂಬಿಕೆ ಬರಲಿಲ್ಲ. ಅರ್ಥ ಆಯ್ತಾ ಈಗ? ನಂಬಿಕೆ ಬಂದಿದ್ದರೆ ಪ್ರಶ್ನೆ ಬರ್ತಿರಲಿಲ್ಲ. ಕುಡಿತಿತ್ತು, ಕುಡಿಯೋಕ್ಕಾಗಲಿಲ್ಲ ಆತನ ಕೈಲಿ. ಇದು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ನೀವು ಕಳಿಸ್ತೇನೆ ಅಂತ ಹೇಳಿದ, ನೀವು ಕುಡಿತೀವಿ ಅಂತ ಹೇಳಲೇ ಇಲ್ಲ. ಆ ವರ್ಡಿಂಗ್ಸ್ ನೋಡಬೇಕು. ಭೀಷ್ಮರು ಕೂಡ ದೇಹತ್ಯಾಗ ಮಾಡಬೇಕಾದ್ರೆ ಕೃಷ್ಣನನ್ನು ಸ್ಮರಣೆ ಮಾಡ್ತಾ ದೇಹ ಬಿಟ್ಟರು ಅಂತ ಹೇಳಲಿಲ್ಲ, ಸ್ಮರಣೆ ಮಾಡಿ ದೇಹ ಬಿಟ್ಟರು ಅಂತ ಹೇಳಿದ್ರು. ಆ ಆ್ಯಕ್ಯುರಸಿ ನೋಡಬೇಕು. ಸ್ಮರಣೆ ಮಾಡ್ತಾನೆ ಬಿಟ್ಟರೆ ಏನಾಗಬೇಕಾಗಿತ್ತು ಅವ್ರೀಗ? ವೈಕುಂಠಕ್ಕೆ ಹೋಗಬೇಕಾಗಿತ್ತು, ಹೋಗಲಿಲ್ಲ. 3 ರೂಪಾಯಿ ಸೇರ್ಕೊಂಡ್ಬಿಟ್ರು ಅಷ್ಟೇ. ಹಾಂ, ಯೋಗ ಇರಲಿಲ್ಲ, ಅದು ಬೇರೆ, ಅದು ಆತನ ಆ ಲೆವೆಲ್ ಬರಲಿಲ್ಲ ಆತನ ಮುಖ್ಯ. ಆದರೆ ದೇವರ ಎಲ್ಲ ಸರ್ವಜ್ಞರಾದ್ದರಿಂದ ಕಳಿಸ್ತೇನೆ ಅಂತ ಹೇಳಿದ ಹೊರತು ಕುಡಿಸ್ತೇನೆ ಅಂತ ಹೇಳಲಿಲ್ಲ. ಅದು ರಾಹುಗೆ ಹಾಗೇನೆ ಏನಂತ ವರ ಕೊಟ್ಟಿದ್ದರು? 100 ಜನ್ಮ ತಪಸ್ ಮಾಡಿದ್ದ, ನನ್ನ ಬಾಯಲ್ಲಿ ಅಮೃತ ಬೀಳಲಿ, ಬಾಯಲ್ಲಿ ಅಮೃತ ಬೀಳಲಿ ಅಂತೇಳಿ ಆಮೇಲೆ ವರ ಕೊಟ್ಟರು. ಬಾಯಲ್ಲಿ ಬೀಳಲಿ, ಕುಡಿ ಅಂತ ಹೇಳಲಿಲ್ಲ, ಬೀಳಲಿ ಅಂತ ಹೇಳಿದ್ರೆ ಹೊರತು ಕುಡಿಯೋಕೆ ಬಿದ್ದ ಕಟ್ ಮಾಡಿದ್ರು. ಅರ್ಥ ಆಯ್ತಾ ಈಗ? ಯಾರು ವರ್ಣಿಸ್ ನೋಡಿ, ಕರೆಕ್ಟಾಗಿ ವರ್ಣಿಸ್ ನೋಡಿದರೆ ಅವ್ರಿಗೆ ದೇವ್ರ ಸರ್ವಜ್ಞ ಅನ್ನೋದು ಗೊತ್ತಾಗ್ತದೆ. ಸುಮ್ಮನೆ ಓದಿಬಿಟ್ರೆ ಏನಾಗುತ್ತೆ? ಅಂಥದ್ದು ವ್ಯಾಕರಣ ಬೇಕಾಗ. ಗಲಾಟೆ ಮಾಡೋಕ್ಕೆ ವ್ಯಾಕರಣ ಇರಬಾರ್ದು. ವ್ಯಾಕರಣ ಸ್ವಾರಸ್ಯ ನೋಡ್ಲಿಕ್ಕೆ ಇರಬೇಕು ಯಾವಾಗ. ವ್ಯಾಕರಣ ದೊಡ್ಡವ್ರ ಬಂದು ಸರಿ ಇರುತ್ತೆ, ಮತ್ತೇನು ಹೇಳೋ ಕಾರಣ ಇಲ್ಲ. ಸ್ವಾರಸ್ಯ ನೋಡ್ಲಿಕ್ಕೆ ವ್ಯಾಕರಣ ಉಪಯೋಗಿಸ್ಬೇಕು. ಅದನ್ನು ಯಾವುದಕ್ಕೂ ಉಪಯೋಗಿಸ್ಬಿಟ್ರೆ ಅದು ತಪ್ಪಾಗುತ್ತೆ. ಉದಂಕೆ ವಾಸುದೇವಸ್ತು ಯುಕ್ತಮಿತ್ತೇವ ಮನ್ಯತೆ ಸ್ವಪುರೀಂ ಪ್ರಾಪ್ಯ ಯದುಭಿಃ ಪೂಜಿತಃ ಶೂರಸೂನವೇ. ಆಗ ನಡೀತಾಗ ಹೀಗಾಯ್ತು ಅಂದರೆ ನೋಡಯ್ಯ ಕಳ್ಕೊಂಬಿಟ್ಟು ಹೋಗಲಿ ಬಿಡು, ನಾನು ಕೆಲಸ ಮಾಡ್ತೇನೆ. ತತ್ಕಾಮ ವರ್ಷಿಣೋ ಮೇಘಾನ್ ತಸ್ಯ ದತ್ವಾ ಉದಕಾರ್ಥಿನಃ ಸಫಲಂ ಸ್ವಯಂವರಂ ಕೃತ್ವ ಜಗಾಮ ಗಜಸಾಹ್ವಯಂ. ಆಗ ಆತನಿಗೆ ಅಮೃತ ಕಳಿಸ್ತೀನಿ ಅಂತ ಕೃಷ್ಣ ತಾನೇ ಆತನಿಗೆ ಕೇಳಲಿಲ್ಲ, ತಾನೇ ಹೇಳಿದ್ದ ಕೃಷ್ಣ. ಬಟ್ ಆತನ ಮನಸ್ಸಲ್ಲಿ ಒಂದು ಅಭಿಪ್ರಾಯ ಇತ್ತು. ಯಾರಿಗೆ? ಉದಂಕನಿಗೆ. ಏನಿತ್ತು ಅಂದರೆ ಅದು ಮರುಭೂಮಿ, ಅದು ವಾಸ ಮಾಡ್ತಿತ್ತು, ನೀರು ಬೇಕಾಗಿತ್ತು ಆತನಿಗೆ ಮುಖ್ಯ. ಅದಕ್ಕೆ ಅಮೃತ ಕಳಿಸ್ತೀನಿ ಅಂತ ಹೇಳೋ ಮೂಲಕವಾಗಿ ಇದು ಬರ್ತದೆ ತಿರುಮಲ ಕಥೆಯೊಳಗೆ. ತಪಸ್ ಮಾಡ್ತಾ ಕೂತ್ಕೊಂಡು 3 ಜನ ಬಂದರು. ಅದು ಕೇಳಿದರು, ನಾನು ಕರೆದಿದ್ದು ಒಬ್ಬರನ್ನ 3 ಜನ ಯಾತಕ್ಕೆ ಬಂದಿರಿ ಅಂತೇಳಿ. ನಾನು ಕರೆದಿದ್ದು ಒಬ್ಬರನ್ನ 3 ಜನ ಯಾತಕ್ಕೆ ಬಂದಿರಿ ಅಂದರೆ ನಿನ್ನ ಮನಸ್ಸಿನ ಒಳಗೇನಿದೆ 3 ಜನ ಬರಲಿ ಅಂತ, ಅದಕ್ಕೆ ಬಂದ್ವಿ ಅಂತ ಹೇಳ್ತಾ. ಇದು ಸ್ವಾರಸ್ಯ. ಆತ ಮನಸ್ಸನ್ನು ಬಾಯಿ ಬಿಟ್ಟು ಕೇಳದೆ ಹೋದರೂ ನಾನು ನೀರು ಬೇಕು ಅಂತ ಮನಸ್ಸಿನಲ್ಲಿತ್ತು. ಅದು ಪರಮಾತ್ಮ ಆ ದೃಷ್ಟಿಯಲ್ಲಿ ಅಮೃತ ಕೊಡ್ತೀನಿ, ಅಮೃತೋದಕವನ್ನು ಕೊಡ್ತೀನಿ ಅಂತ ಅರ್ಥ. ಅಮೃತೋದಕ ಅಂದ್ರೇನು? ಅಲ್ಲ, ಅಮೃತದಷ್ಟು ಚೆನ್ನಾಗಿರೋ ನೀರು ಅಂತ ಅರ್ಥ. ಉಪ್ಪು ನೀರು ಗಿಪ್ಪು ನೀರಲ್ಲ, ಒಳ್ಳೆ ವಾಟರ್ ಕೊಡ್ತೀನಿ ಅಂತ ಅರ್ಥ. ಅಮೃತೋದಕ ಹಿಂದೆ ಬಂದಿದೆ. ಪ್ರಾಕ್ ಪಿಪಾಸರ್ ಅಮೃತಂ ಪಿಬನ್ನಿವ. ಎಲ್ಲಿ ಬಂದಿದೆ? ಒಂದು ಇದರಲ್ಲಿ ಬಂದಿದೆ. ಮೊದಲು ಏನೇನೋ ಓದಿದ್ರಲ್ಲ ಅವರಿಗೆ ಪ್ರಾಕ್ ಪಿಪಾಸು ಹೇಳ್ತಾರೆ. ಮೋಹಪೀತ ಲವಣೋದಕೋ ಮುಹುಹು ಪ್ರಾಕ್ ಪಿಪಾಸರ್ ಅಮೃತಂ ಪಿಬನ್ನಿವ. ಬಾಯಾರಿದವನು ಉಪ್ಪು ನೀರು ಕುಡಿದು ಸಂಕಟಪಟ್ಟಿದ್ದ, ಅವನಿಗೆ ಸಿಹಿನೀರು ಕೊಟ್ಟರೆ ಎಷ್ಟು ಖುಷಿ ಆಗ್ತದಲ್ಲ, ಹಾಗಾಯಿತು ಅಂತ ಹೇಳ್ತಾರೆ. ಇಲ್ಲಿ ಅಮೃತೋದಕ ಬೇಕಾಗಿತ್ತು ವರ ಆ್ಯಕ್ಚುಲಿ ಆತನಿಗೆ, ಅದು ಕೊಟ್ಟರೀಗ. ಅದು ಮಳೆ ಬರೋದಿಲ್ಲ ಅಲ್ಲಿ. ಇದು ಹೇಳಿ ಕಾಮವರ್ಷಿಣೋ ಮೇಘಾಹ, ಇಷ್ಟಪಟ್ಟ ಮಳೆ ಬರಲಿ ಅಂತ ಹೇಳ್ಬಿಟ್ಟು ಮುಗಿ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಮಳೆ ಬರಲಿ, ಇಷ್ಟಪಟ್ಟ ಬರಲಿ, ಮತ್ತು ಇಷ್ಟಪಟ್ಟಷ್ಟು ಬರಲಿ, ಇಷ್ಟಪಟ್ಟ ಕ್ವಾಲಿಟಿನೂ ಬರಲಿ. ಟೈಮು, ಕ್ವಾಲಿಟಿ, ಇದು ಎಲ್ಲ ಕ್ವಾಂಟಿಟಿ 3 ಬರ ಅನುಗ್ರಹ ಮಾಡಿಬಿಡ್ತಾನೆ. ಅಲ್ಲಿ ಮುಗಿದೋಯ್ತು. ಇಟ್ ಮೇಕ್ಸ್ ನೋ ಡಿಫರೆನ್ಸ್. ಈಗ ಎಲ್ಲ ಸಿಕ್ಕ ಮೇಲೆ ಮರುಭೂಮಿ ಆದರೆ ಇಲ್ಲೇ ಆದರೆ ಏನಂತೆ. ಸಾಮಾನ್ಯ ಋಷಿಗಳು ತಪಸ್ಸಿಗೆ ಯಾತಕ್ಕೆ ಮರುಭೂಮಿ ಆರಿಸ್ಕೋತಾರೆ ಗೊತ್ತೇನು? ಯಾಕೆ? ಹಾಂ, ನಿರ್ಜನ ಜನ ಬರೋದಿಲ್ಲ, ಡಿಸ್ಟರ್ಬೆನ್ಸ್ ಇಲ್ಲ. ಅದು ಊಟ ತಿಂಡಿ ಇತ್ತು ಅಂತ ಜನ ಬಂದುಬಿಡ್ತಾರೆ. ಅದಕ್ಕೆ ಅಂಥ ಜಾಗ ಆರಿಸ್ಕೊಂಡ್ಬಿಡ್ತಾರೆ. ಪುಲಸ್ತರು ಹಾಗೆ ಮಾಡಿದ ಕತೆ ಬರ್ತದೆ ರಾಮಾಯಣದಲ್ಲಿ. ಅದೇ ನಂದನ ವನ ಆದಾಗ ಆಗೋಯ್ತು. ಅದು ಏಕಾಂತ ಬೇಕು ಅಂದರೆ ಆರಿಸ್ಕೋಬೇಕಾಗ ಎಲ್ಲ ಫೆಸಿಲಿಟೀಸ್ ಇರಬೇಕು. ನಿಮಗೆ ಏಕಾಂತ ಇರಬೇಕಂದ್ರೆ ಸಾಧ್ಯ ಇಲ್ಲ. ತತ್ಕಾಮ ವರ್ಷಿಣೋ ಮೇಘಾಂತಸ್ಯ ತದ್ವಾ ಉದಕಾರ್ಥಿನಃ. ಇದರಿಂದ ಸಫಲಂ ಸ್ವವರಂ ಕೃತ್ವ. ಸೊ ಅಮೃತ ಕಡಿಸ್ತೀರಿ ಅಂತ ಹೇಳಿದ. ಅಮೃತ ಕುಡಿಸಿದ ಮಾತ್ರ ಸತ್ಯ ಮಾಡಿದ. ಅಮೃತ ನೀರು ಕುಡಿಸಿದ್ದೇ ಹೊರತು ಅಮೃತ ಕುಡಿಸಲಿಲ್ಲ. ಇಷ್ಟೆಲ್ಲ ನೋಡಿದಾಗ ಎಷ್ಟು ಸೂಕ್ಷ್ಮ ವಿಚಾರಗಳಿವೆ. ಮೇಲ್ನೋಟಕ್ಕೆ ಕೃಷ್ಣನೇ ಕನ್ಫ್ಯೂಸ್ ಮಾಡಿಕೊಂಡು ಇವನೇ ಏನೇನೋ ಕಾಣಿಸುತ್ತೆ, ಏನೂ ಇಲ್ಲ ಅನ್ನೋದು ಅಷ್ಟೇ ಸ್ಪಷ್ಟ ತಿಳಿಸ್ಬಿಟ್ಟು ನಿರ್ಣಯ. ಅರ್ಥ ಆಯ್ತಾ? ನಿರ್ಣಯವನ್ನು ಕೊಟ್ಟಿದ್ದರಿಂದ ಯಾವ ಸಮಸ್ಯೆನೂ ಬರೋದಿಲ್ಲ. ಕಾಮವರ್ಷಿಗಳು ಅಂದ್ರೇನು? ಎಂ ಸುಖಿ ಕಾಮಯತೆ ಅರ್ಥ ಮಾತ್ರ. ಇಷ್ಟಪಟ್ಟಾಗ ನೀರು, ಇಷ್ಟಪಟ್ಟಷ್ಟು ನೀರು, ಇಷ್ಟವಾಗತಕ್ಕಂಥ ನೀರು. ಅಂಥ ಮೇಘಗಳು ಬರಬೇಕೇನೆ. ಇಲ್ಲೆಲ್ಲ ಟ್ಯಾಪ್ ವಾಟರ್ ಅಲ್ಲ, ಮೇಲಿಂದ ಬಂದು ಬಿಡಬೇಕು ನೀರು. ಅವಾಗೇನಾಗ್ತಿತ್ತು ಆತನಿಗೆ? ಪ್ಯೂರ್ ಅದು. ಮಡಿ ಯಾರೋ ತಂದು ಕೊಟ್ಟರೆ ಅಷ್ಟೇ ಎಲ್ಲ ಮಾಡಿ ಮೈಲಿಗೆ ಆಗಿಬಿಡ್ತಾಯಿತ್ತು. ಹಾಗಾಗಲಿಲ್ಲ. ತಸ್ಯ ದತ್ವಾ ಉದಕಾರ್ಥಿನ. ಅವತ್ತಿಗೂ ಕೂಡ ಏನಾಯ್ತಂತಲ್ಲಿ, ಇವತ್ತು ಕೂಡ ಮರುಭೂಮಿಯಲ್ಲಿ ಏನಾದ್ರು ಮಳೆ ಸುರಿಸೋ ಮೇಘಗಳು ಬಂದರೆ ಅವಕ್ಕೆ ಉದಂಕ ಮೇಘಗಳು ಅಂತ ಕರೀತಾರೆ. ಆತ ಹೆಸರೇ ಬಂತು ಅಂತ ಹೇಳ್ತಾರೆ. ಉದಂಕ ಮೇಘಗಳು ಅಂತಲೇ ಅದಕ್ಕೆ ಹೆಸರು. ಸಫಲಂ ಸ್ವವರಂ ಕೃತ್ವ ಜಗಾವ ಗಜಸಾಹ್ವಯಂ. ಆತ ಒಂದರ್ಥನ ಮಿಸ್ ಮಾಡಿಕೊಂಡ್ರೂ ಕೂಡ
ದೇವರು ತನ್ನ ಮಾತನ್ನು ಸುಳ್ಳು ಮಾಡಲಿಲ್ಲ, ಅದನ್ನು ಬೇಕಾದನ್ನು ಕೊಟ್ಟು ಮುಗಿಸಿಬಿಟ್ರು. ಸಫಲಂ ಸ್ವವರಂ ಕೃತ್ವ ಜಗಾಮ ಗಜಸಾಹ್ವಯಂ, ಇಷ್ಟು ಮಾಡಿ ಗಜಸಾಹ್ವಯಂ ಎಲ್ಲಿಗೆ ಹೊರಟರು? ಹಸ್ತಿನಾಪುರ ತಲುಪಿದರು. ಅಲ್ಲಿಗೊಂದು ಘಟ್ಟ. ಮತ್ತೆ ಮುಂದೇನಾಗುತ್ತೆ ಹೋಗೋತಿ ಕರೆಕ್ಟ್ ಏನೋ ಹೊಡೆದೋಗ್ಬಿಟ್ಟಿರುತ್ತೆ. ಆ ಇನ್ಸಿಡೆಂಟ್ಗಳೆಲ್ಲ ಹೇಗಿರುತ್ತೆ ಅಂದರೆ ಎಲ್ಲ ಒಂದು ಕರೆಕ್ಟಾಗಿ ಅಲ್ಲಿ ಬ್ಯಾಚ್ ಆಗಬೇಕು. ಏನು ನಡೆದಿತ್ತು ಅಲ್ಲಿ ಹೇಳ್ತಾರೆ, ಅದು ನಾಳೆ.